ಸೊ ನಮಸ್ಕಾರ ಎಲ್ರಿಗೂ. ಹೇಗೆ ನಡೀತಿದೆ ನಿಮ್ಮ ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್? ಸೊ ಇನ್ನು 7 ದಿನಗಳು ಬಾಕಿ ಇದೆ. ಸೊ ಎಕ್ಸಾಮ್ ಪ್ರಿಪ್ರೇಷನ್ ತುಂಬ ಜೋಶಲ್ಲಿ ನಡೀತಾ ಇದೆ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ನಮ್ಗೆ ಗೊತ್ತಿದೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 2 ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ. ಒಂದು ಡಿ ಆ್ಯಂಡ್ ಎಫ್ ಬ್ಲಾಕ್, ಇನ್ನೊಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಡಿ ಆ್ಯಂಡ್ ಎಫ್ ಬ್ಲಾಕ್ ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದ 3 ಮಾರ್ಕ್ಸ್ದು 5 ಕ್ವಶನ್ಸ್ ಇರ್ತವೆ. ಅದರಲ್ಲಿ 2 ಡಿ ಆ್ಯಂಡ್ ಎಫ್ ಬ್ಲಾಕಿಂದ, 3 ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದ. ಸೊ ಅದರಲ್ಲಿ ಯಾವುದಾದ್ರೂ 3 ಬರಿಬೇಕು ನೀವು. ಸೊ ಹಾಗಾಗಿ ಇದು ಒಂದು ಚಾಪ್ಟರನ್ನು ಓದಿದ್ರೆ ನೀವು ಆ 3 ಕ್ವಶನನ್ನು ಅಟೆಂಡ್ ಮಾಡ್ಬೋದು. ಸೊ ಪ್ಲಸ್ ಇದರಲ್ಲಿ 1-2 MCQs ಕೂಡ ಇದ್ದಾವೆ. ಸೊ ಟೋಟಲ್ ನಿಮಗೆ 11 ಮಾರ್ಕ್ಸ್. ಇದು ಒಂದು ಚಾಪ್ಟರ್ ಓದೋದ್ರಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ? 11 ಮಾರ್ಕ್ಸ್ ಬರುತ್ತೆ. ಸೊ ದಿಸ್ ಈಸ್ ಬೇಸ್ಡ್ ಅಪಾನ್ ದ ನ್ಯೂ ಬ್ಲೂ ಪ್ರಿಂಟ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಇದೇ ರೀತಿ ನಿಮಗೆ ನಾವು ಇನ್ಆರ್ಗ್ಯಾನಿಕ್ MCQ ಸೀರೀಸ್ ಕೂಡ ಮಾಡಿದ್ದೀವಿ. ಅದೇನಾದರೂ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಆ ವಿಡಿಯೋ ಕೂಡ ನೋಡಿ. ಸೊ ಲೆಟ್ಸ್ ಬಿಗಿನ್. ಸೊ ಇವತ್ತಿನ ಮೇಜರ್ ಕಾನ್ಸೆಪ್ಟ್. ಸೊ ಈ ಚಾಪ್ಟ್ರಲ್ಲಿ ಯಾವುದೆಲ್ಲ ಕಾನ್ಸೆಪ್ಟ್ಸ್ಗಳನ್ನ ನಾವು ಕಲಿಬೇಕು ಅದಕ್ಕಿಂತ ಮುಂಚೆ ಈ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನನ್ನು ನೋಡೋಣ. ಸಿ ಟೀಚಿಂಗ್ ಅವರ್ಸ್, ಟೋಟಲ್ 12 ಅವರ್ಸ್ ಆಫ್ ಟೀಚಿಂಗ್. ಸೊ 12 ಅವರ್ಸ್ ಆಫ್ ಟೀಚಿಂಗ್, ಅದರಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಈ ಚಾಪ್ಟರ್ಗೆ? 11 ಮಾರ್ಕ್ಸ್ ಇದೆ ಅದರಲ್ಲಿ ಟೋಟಲಿ. ಸೊ ಪಾರ್ಟ್ ಎ ಅಲ್ಲಿ ನಮಗೆ 2. ಸೊ ಇಟ್ ಮೇ ಬಿ 1 ಇನ್ ದ ಫಿಲ್ ಇನ್ ದ ಬ್ಲಾಂಕ್ಸ್ ಆರ್ 1 ಇನ್ ದ MCQs. ಆರ್ ಪಾರ್ಟ್ ಸಿ ಅಲ್ಲಿ 3 ಕ್ವಶನನ್ನು ಕೇಳ್ತಾರೆ. ಸೊ 3 ಕ್ವಶನ್ 3 ಮಾರ್ಕ್ಸ್. ಸೊ 3 × 3, ಸೊ 9 ಮಾರ್ಕ್ಸ್ ನಿಮಗೆ ಇಲ್ಲೇ ಸಿಗುತ್ತೆ. ಇದು ಒಂದು ಚಾಪ್ಟರ್ ಓದೋದ್ರಿಂದ 9 + 2 11 ಮಾರ್ಕ್ಸ್ ಈಸಿಲಿ ಯು ಕ್ಯಾನ್ ಸ್ಟಡಿ. ಸೊ ಹಾಗಾದರೆ ಯಾವುದೆಲ್ಲ ಮೇಜರ್ ಕಾನ್ಸೆಪ್ಟ್ಸ್ ಇದ್ದಾವೆ 100% ನೀವು ಓದಬೇಕು ಅಂತಿರೋದು? ಈ 5 ಕಾನ್ಸೆಪ್ಟನ್ನು ಓದಿದ್ರೆ ನೀವು ಈ 5ರಲ್ಲಿ ಯಾವುದಾದ್ರೂ 2 ಕಾನ್ಸೆಪ್ಟ್ಸ್ ಮೇಲೆ ನಿಮಗೆ ಕ್ವಶನ್ 100% ಇರುತ್ತೆ. ಸಿ ವರ್ನರ್ಸ್ ಥಿಯರಿ, ಪಾಸ್ಚುಲೇಟ್ಸ್, ವ್ಯಾಲೆನ್ಸಿ ಬಾಂಡ್ ಥಿಯರಿ. ಇದರಲ್ಲಿ NCERTಲಿ ನಿಮಗೆ ಅಥವಾ ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ 4 ಎಕ್ಸಾಂಪಲ್ಸ್ ಇದೆ. ಆ 4 ಎಕ್ಸಾಂಪಲ್ಸ್ಗೂ ನೀವು ಹೈಬ್ರಿಡೈಸೇಷನ್, ಜಾಮೆಟ್ರಿ ಮತ್ತು ಮ್ಯಾಗ್ನೆಟಿಕ್ ಬಿಹೇವಿಯರ್ ಈ 3 ಕಲ್ತ್ರೆ ಇವು 4ರಲ್ಲಿ ಯಾವುದಾದ್ರೂ ಒಂದು 100% ಕೇಳ್ತಾರೆ. ದೆನ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್. ಈ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗಲ್ಲಿ 2 ಇದೆ. ಒಂದು ಆಕ್ಟಾಹೆಡ್ರಲ್, ಇನ್ನೊಂದು ಟೆಟ್ರಾಹೆಡ್ರಲ್ ವಿತ್ ಡಯಾಗ್ರಾಮ್. ಸೊ ಇದೆಲ್ಲ ಆದಮೇಲೆ ಐಸೋಮೆರಿಸಮ್ ಆ್ಯಂಡ್ ಇಟ್ಸ್ ಟೈಪ್ಸ್. ಆ್ಯಂಡ್ ಅಟ್ ಲಾಸ್ಟ್ ಯಾರೆಲ್ಲ ಇನ್ನೂ ಹೆಚ್ಚು ಸ್ಕೋರ್ ಮಾಡಬೇಕು ಅಂತಿದ್ದೀರಾ ಅವರಿಗೆ ಮೆಟಲ್ ಕಾರ್ಬೊನಿಲ್ಸ್ ಕೂಡ ಓದ್ಬೋದು. ಸೊ ಫಸ್ಟ್ ಈ 4, ಅದರಲ್ಲಿ ಸ್ಪೆಷಲಿ ಈ 3 ಕ್ವಶನನ್ನು ಕಾನ್ಸೆಪ್ಟನ್ನು 100% ನೀವು ಓದಬೇಕು. ಯಾಕಂದರೆ ಎಕ್ಸಾಮಿನರ್ ಕ್ವಶನ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಐದರ್ ಹಿ ಕ್ಯಾನ್ ಗಿವ್ ಫ್ರಮ್ ವರ್ನರ್ಸ್ ಥಿಯರಿ ಆ್ಯಂಡ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್, ಅದರಲ್ಲಿ ಮತ್ತೆ ಆಕ್ಟಾಹೆಡ್ರಲ್ ಇಲ್ಲ ಟೆಟ್ರಾಹೆಡ್ರಲ್, ಇಲ್ಲ VBT ಟೆಟ್ರಾಹೆಡ್ರಲ್, ಇಲ್ಲ VBT ಆಕ್ಟಾಹೆಡ್ರಲ್, ಇಲ್ಲ ಆಕ್ಟಾಹೆಡ್ರಲ್ ಮತ್ತು ವರ್ನರ್ಸ್ ಥಿಯರಿ, ಇಲ್ಲ ವರ್ನರ್ಸ್ ಥಿಯರಿ ಮತ್ತು ವ್ಯಾಲೆನ್ಸಿ ಬಾಂಡ್ ಥಿಯರಿ. ಈ 3ರಲ್ಲೇ ಅವ್ನು ರೊಟೇಷನ್ ಹಾಕ್ತಾ ಇರ್ತಾರೆ. ಸೊ ರಿಮೆಂಬರ್ ದೇ ಕ್ಯಾನ್ ಆಸ್ಕ್ ಫಾರ್ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್, 2+1 ಫಾರ್ಮೆಟಲ್ಲಿ ಕೂಡ ಕೇಳ್ಬೋದು. ಸೊ ಈ 3ರಲ್ಲಿ 100% 2 ಕ್ವಶನ್ ಕಂಪಲ್ಸರಿ ಶಿಫ್ಟ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ 4 ಆಪ್ಷನ್ ಇದೆ, ಇದರಲ್ಲಿ 2 ಇದೆ, ಇದರಲ್ಲಿ ವರ್ನರ್ಸ್ ಥಿಯರಿ ಇದೆ. ಸೊ ಈ 4 ಕಾನ್ಸೆಪ್ಟ್, 4ರಿಂದ 5 ಕಾನ್ಸೆಪ್ಟ್ ಏನಿದೆ ಇದನ್ನು ನೀವು ಓದಿದ್ರೆ 100% 11 ಮಾರ್ಕ್ಸ್ನ ಈಸಿಯಾಗಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಕೋರ್ ಮಾಡ್ಬೋದು. ಸೊ ಹಾಗಾದರೆ ನೋಡಿ ಇಲ್ಲಿ ಫಸ್ಟ್ ಕ್ವಶನ್. ಸೊ ನಾನು ಫಸ್ಟ್ ಕಾನ್ಸೆಪ್ಟ್ ತೊಗೊಂಡಿದ್ದೀನಿ ವರ್ನರ್ಸ್ ಥಿಯರಿ. ಈ ವರ್ನರ್ಸ್ ಥಿಯರಿಲಿ ಯಾವೆಲ್ಲ ಕ್ವಶನ್ಸ್ ಕೇಳ್ಬೋದು? ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ವಶನ್ಸ್ ಕೇಳ್ಬೋದು. ಮ್ಯಾಕ್ಸಿಮಮ್ ಡೈರೆಕ್ಟಾಗಿ ಸ್ಟೇಟ್ ವರ್ನರ್ಸ್ ಪಾಸ್ಚುಲೇಟ್ಸ್ ಅಂತ ಕೇಳ್ಬೋದು. ಇದು ಕೇಳಿದ್ದಾನೆ ಲಾಸ್ಟ್ ಇಯರ್, ಪ್ರೀವಿಯಸ್ ಇಯರಲ್ಲಿ. ಅಥವಾ ಸ್ವಲ್ಪ ನಿಮ್ಮ ಕ್ವಶನ್ನ ಟ್ವಿಸ್ಟ್ ಮಾಡ್ಬೋದು ಅದೇ ಕಾನ್ಸೆಪ್ಟ್ ಮೇಲೆ. ಎಕ್ಸ್ಪ್ಲೇನ್ ಹೌ ವರ್ನರ್ ಜಸ್ಟಿಫೈಡ್ ದ ಎಕ್ಸಿಸ್ಟೆನ್ಸ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವ್ಯಾಲೆನ್ಸ್ ಯೂಸಿಂಗ್ ಕೊಬಾಲ್ಟ್ ಅಮೈನ್ ಕಾಂಪ್ಲೆಕ್ಸಸ್. ನೀವು ವರ್ನರ್ಸ್ ಥಿಯರಿ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ರೆ ಅದಾದಮೇಲೆ ಒಂದು ಎಕ್ಸಾಂಪಲ್ ಇದೆ. ಸೊ ಆ ಎಕ್ಸಾಂಪಲ್ನ ಇಟ್ಕೊಂಡು ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅಂತ. ಸೊ ಆ ಕಾಂಪ್ಲೆಕ್ಸ್ ಬರೆದು ನೆಕ್ಸ್ಟ್ ಸೇಮ್ ಪಾಸ್ಚುಲೇಟ್ಸ್ ಬರೆದ್ರೆ ಮುಗೀತು. ಅಥವಾ ಪ್ರತಿ ವರ್ಷ ನಾವು ಪಾಸ್ಚುಲೇಟ್ಸೇ ಕೇಳಿದ್ದೀವಿ, ಈ ವರ್ಷ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಏನಾದರೂ ನಮ್ಮ ಅದೃಷ್ಟಕ್ಕೆ ಕ್ವಶನನ್ನು ಚೇಂಜ್ ಮಾಡಿದ್ರೆ ಅವಾಗ ಏನು ಮಾಡ್ತೀರಾ? ಸೊ ವರ್ನರ್ಸ್ ಥಿಯರಿ ಮತ್ತೊಂದು ಪಾಸಿಬಿಲಿಟಿ ಏನಿದೆ? ದಿಸ್ ಕ್ವಶನ್ ಯೂಸಿಂಗ್ ವರ್ನರ್ಸ್ ಥಿಯರಿ ಎಕ್ಸ್ಪ್ಲೇನ್ ವೈ COCl3 6NH3 does not give a precipitate of chlorides with AgNO3 but COCl3.5NH3 does. ಅದು ಹೇಳಿದ್ನಲ್ಲ ಒಂದು ಅಪ್ಲಿಕೇಶನ್ ಇದೆ ಅಂತ.
ಸೊ ಸಮ್ಟೈಮ್ಸ್ ಏನು ಮಾಡೋದು, ಕ್ವಶನ್ ಪೇಪರ್ ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಮಾಡೋಣ ಅಂತ ಸೇಮ್ ಪಾಸ್ಟ್ಯುಲೇಟ್ಸ್ನ ಅಪ್ಲಿಕೇಶನ್ ಲೆವೆಲ್ ಆಗಿ ಕೇಳ್ಬೋದು. ಸೊ ನಾನೇನು ಮಾಡಿದ್ದೀನಿ, ಇದಕ್ಕೂ ಆನ್ಸರ್ ಬರೆದಿದ್ದೀನಿ, ಇದಕ್ಕೂ ಆನ್ಸರ್ ಬರೆದಿದ್ದೀನಿ. ಸೊ ಯಾವ ರೀತಿ ಕ್ವಶನ್ ಕೇಳ್ತಾನೆ ಅದ್ರ ಮೇಲೆ ನಾವು ಆನ್ಸರ್ ಬರಿತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ನೋಡಿ ಇಲ್ಲಿ, ವರ್ನರ್ ಪಾಸ್ಟ್ಯುಲೇಟ್ಸ್. ಸೊ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರು ಅದರಲ್ಲಿ 4 ಪಾಸ್ಟ್ಯುಲೇಟ್ಸ್ ಇದೆ. ಸಿಂಪಲ್ ಸೆಂಟೆನ್ಸ್ ನೋಡಿ, ಏನಿಲ್ಲ ಇದು. ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೆಟಲ್ಸ್ ಶೋ 2 ಟೈಪ್ಸ್ ಆಫ್ ಲಿಂಕೇಜಸ್. ಯಾವುದ್ಯಾವುದು, ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ಓಕೆ, ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ 2 ಥರ ಲಿಂಕೇಜ್ ಇದೆ, ಯಾವುದು, ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ಸೊ ಫಸ್ಟ್ ಪ್ರೈಮರಿ ಬಗ್ಗೆ ಹೇಳ್ತಾರೆ. ಪ್ರೈಮರಿ ವೇಲೆನ್ಸೀಸ್ ಆರ್ ನಾರ್ಮಲಿ ಅಯೋನೈಸಬಲ್ ಆ್ಯಂಡ್ ಆರ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್. ಪ್ರೈಮರಿ ವ್ಯಾಲೆನ್ಸಿ ಅನ್ನೋದು ಅಯೋನೈಸಬಲ್ ಮತ್ತು ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್. ಸೆಕೆಂಡರಿ ವ್ಯಾಲೆನ್ಸೀಸ್ ಆರ್ ನಾನ್ ಅಯೋನೈಸಬಲ್ ಆ್ಯಂಡ್ ದೀಸ್ ಆರ್ ಸ್ಯಾಟಿಸ್ಫೈಡ್ ಬೈ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆರ್ ನೆಗೆಟಿವ್ ಅಯಾನ್ಸ್. ಸೆಕೆಂಡರಿ ವ್ಯಾಲೆನ್ಸಿ ಅನ್ನೋದು ನಾನ್ ಅಯೋನೈಸಬಲ್. ನಾನ್ ಅಯೋನೈಸಬಲ್ ಅಂದರೆ ಅದು ಅಯಾನ್ಸ್ ಫಾರ್ಮೇಷನ್ ಆಗೋದಿಲ್ಲ ಅಂತ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಕೆಲವೊಂದ್ಸಲಿ MCQ ಆಗು ಕೇಳ್ಬೋದು. ದ ಸೆಕೆಂಡರಿ ವೇಲೆನ್ಸಿ ಈಸ್ ಈಕ್ವಲ್ ಟು ದ ಕೋಆರ್ಡಿನೇಷನ್ ನಂಬರ್ ಆ್ಯಂಡ್ ಇಸ್ ಫಿಕ್ಸ್ಡ್ ಫಾರ್ ಎ ಮೆಟಲ್. ಸೊ ಸೆಕೆಂಡರಿ ವೇಲೆನ್ಸಿ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು ಕೋಆರ್ಡಿನೇಷನ್ ನಂಬರ್. Fourth point, the ions groups bounded by secondary linkage to the metal have characteristic spatial arrangements corresponding to different coordination numbers. So spatial arrangements ಅನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ. ಈ ಸಿಂಪಲ್ ಆಗಿ ಈ 4 ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಬೋರ್ಡ್ ಎಕ್ಸಾಮಲ್ಲಿ ಮಾರ್ಕಿಂಗ್ ಸ್ಕೀಮ್ ಆಫ್ ಎವಾಲ್ಯೂಯೇಷನಲ್ಲಿ ಅವ್ರು ಕೊಟ್ಟಿರ್ತಾರೆ ಈ ಸ್ಪೆಸಿಫಿಕ್ ವರ್ಡ್ಸ್, ಈ ರೀತಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವ್ಯಾಲೆನ್ಸಿ, ಅಯನೈಸಬಲ್ ಆ್ಯಂಡ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್, ಸೆಕೆಂಡರಿ ವ್ಯಾಲೆನ್ಸ್ ನಾನ್ ಅಯನೈಸಬಲ್, ಆ ರೀತಿ ಸ್ಪೇಷಲ್ ಅರೇಂಜ್ಮೆಂಟ್ಸ್, ಈ ರೀತಿ ಪಾಯಿಂಟ್ಸ್ ಇದ್ದರೆ ನಾವು ಕೊಡಬೇಕು ಮಾರ್ಕ್ಸು ಅಂತ. ಸೊ ಸಿಂಪಲಾಗಿ 4 ಪಾಯಿಂಟ್ಸ್ ಇದೆ, 4 ಪಾಯಿಂಟ್ಸ್ ಓದಿದ್ರೆ ಸಾಕು. ಈ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತ ಹೇಳಿದ್ದೆ ನಾನು. 3ನೇ ಕ್ವಶನ್ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ 3 ಕ್ವಶನ್ ಕೊಟ್ಟಿದ್ದಲ್ಲ, ಫಸ್ಟ್ ಒನ್ ಸೆಕೆಂಡ್ ಒನ್ಗೆ ಅದು ಆನ್ಸರ್ ಬರೆದ್ರೆ ಸಾಕು. ಅದರಲ್ಲಿ ಕೆಳಗೆ ಒಂದು ಎಕ್ಸಾಂಪಲ್ ಏನು ಕೊಟ್ಟಿದ್ರೆ ಎಕ್ಸಾಂಪಲ್ ಮೆನ್ಷನ್ ಮಾಡಿ. ಬಟ್ ಥರ್ಡ್ ಒನ್ನಿಗೆ ಇದು ಆನ್ಸರ್ ಈ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು. ಅವನು ಆಲ್ರೆಡಿ ಸ್ಪೆಸಿಫಿಕಲಿ 2 ಕಾಂಪೌಂಡ್ಸ್ ಕೊಟ್ಟಿದ್ದಾನೆ, ಕೋಆರ್ಡಿನೇಷನ್ ಕಾಂಪೌಂಡ್ಸು. ಸಿಯರ್ ಇಲ್ಲಿ ಫಸ್ಟ್ ಕೇಸ್ 1 COCl3.6NH3. ಇದರಲ್ಲಿ ಪ್ರೈಮರಿ ವ್ಯಾಲೆನ್ಸಿ ಎಷ್ಟಿದೆ, 3 ಇದೆ. ಯಾಕೆ, 3 ಕ್ಲೋರಿನ್ ಅಯಾನ್ಸ್ ಇದೆ ವಿಚ್ ಆರ್ ಅಯೋನೈಸಬಲ್. ನೆನ್ಪಿಟ್ಕೊಳ್ಳಿ, ಪ್ರೈಮರಿ ವ್ಯಾಲೆನ್ಸಿ ಅಂದರೆ ಅದು ಅಯೋನೈಸ್ ಆಗುತ್ತೆ ಅಂತ ಅರ್ಥ. ಸೆಕೆಂಡರಿ ವ್ಯಾಲೆನ್ಸಿ 6. ಸೊ ಸೆಕೆಂಡರಿ ವ್ಯಾಲೆನ್ಸಿ ವಿ ಆಲ್ಸೋ ಕಾಲ್ ಕೋಆರ್ಡಿನೇಷನ್ ನಂಬರ್. 6 ಅಮೋನಿಯಾ ಇದೆ, 6. ಸೊ ಇದು ಸ್ಟ್ರಕ್ಚರ್ ಯಾವ ರೀತಿ ಇರ್ಬೋದು, ಈ ರೀತಿ ಬರುತ್ತೆ. ಇದಾದ ಮೇಲೆ ಹೌ ಮೆನಿ ಕ್ಲೋರಿನ್ ಆಟಮ್ಸ್ ಪ್ರೆಸೆಂಟ್ ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್, 3 ಕ್ಲೋರಿನ್ ಆಟಮ್ಸ್. ಸೊ 3Cl ಮೈನಸ್. ಈ 3Cl ಮೈನಸ್ ಏನಾಗುತ್ತೆ, AgNO ಜೊತೆ ಸೇರಿ ಪ್ರೆಸಿಪಿಟೇಟ್ ಫಾರ್ಮೇಟ್ ಆಗುತ್ತೆ. ಸೊ ಬೈ ದ ಪ್ರಾಸೆಸ್ ಆಫ್ ಪ್ರೆಸಿಪಿಟೇಷನ್ 3AgCl ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಇಲ್ಲಿ 3 ಕ್ಲೋರಿನ್ ಅಯಾನ್ ಹೊರಗಡೆ ಇದೆ ಅಂದರೆ ಆ 3 ಕ್ಲೋರಿನ್ ಅಯಾನ್ಸ್ ಏನಾಗುತ್ತೆ, ಅಯೋನೈಸಬಲ್. ಪ್ರೈಮರಿ ವ್ಯಾಲೆನ್ಸಿ 3, ಈ ಕ್ಲೋರಿನ್ ಏನಾಗುತ್ತೆ, ಅಯೋನೈಸಬಲ್. ಈಸಿಲಿ ಇಟ್ ವಿಲ್ ಫಾರ್ಮ್ ಅಯೋನೈಸೇಷನ್ ವಿತ್ AgCl. ಅಯಾನ್ಸ್ ಫಾರ್ಮ್ ಆಗಿ ಕೊನೆಯಲ್ಲಿ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಎಷ್ಟು, 3 moles ಆಫ್ AgCl. ಯಾಕಂದರೆ 3 ಕ್ಲೋರಿನ್ ಆಟಮ್ಸ್ ಇದೆ, ಸೊ ಅಯಾನ್ಸ್ ಇದೆ, ಸೊ 3 AgCl ಪ್ರೆಸಿಪಿಟೇಟ್. ಸೆಕೆಂಡ್ ಕೇಸ್ ನೋಡಿ, COCl3.5NH3. ಪ್ರೈಮರಿ ವ್ಯಾಲೆನ್ಸಿ ಇಸ್ 3, ಸೆಕೆಂಡರಿ ವ್ಯಾಲೆನ್ಸಿ 6. ಈಗ ನಿಮಗೆ ಡೌಟ್ ಬರ್ಬೋದು, ಇಲ್ಲಿ 5 ಅಮೋನಿಯಾ ಇದೆ, ಇಲ್ಲಿ ಹೆಂಗೆ 6 ಬಂದಿದೆ ಅಂತ. ಇಫ್ ಯು ಸಿ ದ ಸ್ಟ್ರಕ್ಚರ್, 5 ಅಮೋನಿಯಾ ಪ್ಲಸ್ 1 ಕ್ಲೋರಿನ್ ಅಯಾನ್ ಒಳಗಡೆ ಇದೆ ಸ್ಟ್ರಕ್ಚರ್. ಹೊರಗಡೆ ಎಷ್ಟಿದೆ ಟೋಟಲ್, 2 ಕ್ಲೋರಿನ್ ಇದೆ. ಸೊ ಹೊರಗಡೆ ಎಷ್ಟಿದೆ, 2 ಕ್ಲೋರಿನ್ ಇದೆ. ಸೊ ಬಿಕಾಸ್ ಆಫ್ ದ್ಯಾಟ್ ಏನಾಗುತ್ತೆ ಇಲ್ಲಿ, ಸೊ ಟೋಟಲ್ ವ್ಯಾಲೆನ್ಸಿ ಎಷ್ಟಾಗುತ್ತೆ, ಸೆಕೆಂಡರಿ ವ್ಯಾಲೆನ್ಸಿ 6, ಕೋಆರ್ಡಿನೇಷನ್ ನಂಬರ್ 6. ಸೊ 1Cl ಮೈನಸ್ ಇನ್ಸೈಡ್ ಕೋಆರ್ಡಿನೇಷನ್ ಸ್ಪಿಯರ್ ನಾನ್ ಅಯನೈಸಬಲ್. ಈ ಸ್ಪಿಯರ್ ಒಳಗಡೆ ಇತ್ತು ಅಂದರೆ ಅದು ಅಯೋನೈಸ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲೂ ಅಷ್ಟೆ ಈ ಅಮೋನಿಯಾ ಅಯೋನೈಸ್ ಆಗಲ್ಲ, ಓನ್ಲಿ ಕ್ಲೋರಿನ್ ವಿಲ್ ಗೆಟ್ ಅಯೋನೈಸ್. ಸೊ 2 ಕ್ಲೋರಿನ್ಸ್ ಔಟ್ಸೈಡ್ ಇದೆ, ಸೊ 2Cl ಮೈನಸ್
ಆರ್ ಅಯನೈಸೇಬಲ್. ಸೊ 2Cl- ಇತ್ತು ಅಂದರೆ ಎಷ್ಟು ಟೈಮ್ಸ್ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ? 2AgCl, 2 moles ಆಫ್ ಸಿಲ್ವರ್ ಕ್ಲೋರೈಡ್ ಪ್ರೆಸಿಪಿಟೇಟ್ ಫಾರ್ಮೇಷನ್ ವಿಲ್ ಹ್ಯಾಪನ್. ಸೊ ಫೈನಲ್ ಕನ್ಕ್ಲೂಷನ್ ಏನು ಬೇಸ್ಡ್ ಅಪಾನ್ ವರ್ನಸ್ ಥಿಯರಿ? So final conclusion is precipitation depends only on ionizable chloride ions or the ions which is present in outer sphere. ಇದನ್ನೇ ಅಲ್ವಾ ವರ್ನರ್ಸ್ ಥಿಯರಿ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಪ್ರೈಮರಿ ವ್ಯಾಲೆನ್ಸ್ ಬಗ್ಗೆ ಇದೆ, ಸೆಕೆಂಡರಿ ವ್ಯಾಲೆನ್ಸ್ ಇದೆ, ಕೋಆರ್ಡಿನೇಷನ್ ಸ್ಪಿಯರ್ ಇದೆ, ಸ್ಪೇಷಲ್ ಅರೇಂಜ್ಮೆಂಟ್ಸ್ ಬಗ್ಗೆ ಇದೆ, ಫೈನಲಿ ಅದಕ್ಕೆ ಒಂದು ಎಕ್ಸಾಂಪಲ್ ವಿತ್ ಪ್ರೂಫ್. ಸೊ ಇಷ್ಟು ಬರೆದ್ರೆ ನಿಮಗೆ ಈ ಕಾನ್ಸೆಪ್ಟಲ್ಲಿ ಇವೆರಡರಲ್ಲಿ ಒಂದು ಯಾವುದಾದ್ರೂ ಒಂದು ಕ್ವಶನ್ ಕೇಳ್ಬೋದು. ಓಕೆ, ಸೊ ಇಲ್ಲಿಗೆ ನಿಮಗೆ 3 marks ಕನ್ಫರ್ಮ್ ಆಯಿತು ಅಂತ ಈ ಕಾನ್ಸೆಪ್ಟಿಂದ ಬಂದರೆ. ನಾವು ಸೆಕೆಂಡ್ ಕಾನ್ಸೆಪ್ಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಈ ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಲ್ಲಿ 2 ಪಾಸಿಬಲ್ ಕ್ವಶನ್ ಇದೆ. ಒಂದು, ರೈಟ್ ಎ ನೀಟ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ ದ ಸ್ಪ್ಲಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ಸ್ ಇನ್ ಆಕ್ಟಾಹೆಡ್ರಲ್ ಫೀಲ್ಡ್, ರೈಟ್ ದ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಅದು 3, 2+1 ಆ ರೀತಿ ಕೇಳಿದೆ. ಸೊ ಡ್ರಾ ಆ್ಯಂಡ್ ಲೇಬಲ್ ದ ಸ್ಪ್ಲಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ಸ್ ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಆ್ಯಂಡ್ ಡಿಫೈನ್ CFSE. ಸೊ ಈ ರೀತಿ ಕ್ವಶನ್ಸನ್ನು ಕೇಳಿ, ಒಂದು ಆಕ್ಟಾಹೆಡ್ರಲ್, ಒಂದು ಟೆಟ್ರಾಹೆಡ್ರಲ್. ಕೆಲವೊಂದ್ಸಲ ಏನು ಮಾಡ್ತಾನೆ ಆಕ್ಟಾಹೆಡ್ರಲ್, ಈ ರೀತಿ ಡೈರೆಕ್ಟ್ ಕ್ವಶನ್ ಕೊಡೋ ಬದಲು ಒಂದು ಕಾಂಪೌಂಡ್ ಕೊಡ್ತಾನೆ, ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್, ಅದನ್ನು ಕೊಟ್ಬಿಟ್ಟು ರೈಟ್ ದ ಸ್ಪ್ಲಿಟ್ಟಿಂಗ್ ಎನರ್ಜಿ ಫಾರ್ ದಿಸ್ ಕಾಂಪೌಂಡ್ ಅಂತ ಕೇಳಿ. ಸೊ ನೀವು ಕನ್ಫ್ಯೂಸ್ ಆಗಬಾರ್ದು, ಆಕ್ಟಾಹೆಡ್ರಲ್ 6 ಇರಬೇಕಲ್ಲಿ, 6 ಲಿಗ್ಯಾಂಡ್ಸ್ ಇರಬೇಕು, ಇಲ್ಲಿ ಟೆಟ್ರಾ ಅಂದರೆ 4 ಲಿಗ್ಯಾಂಡ್ಸ್ ಇರಬೇಕು. ಅಥವಾ ಪ್ರತಿ ವರ್ಷ ಇವೆರಡೇ ಕೇಳಿದ್ದೀವಿ, ಒಂದು ವರ್ಷ ಡಯಾಗ್ರಾಮು, ಒಂದು ವರ್ಷ ಪಾಯಿಂಟ್ಸು ಅಂಥೇಳಿ. ಈ ವರ್ಷ ಬೈ ಮಿಸ್ಸಾಗಿ ಏನಾದರೂ ನೆಕ್ಸ್ಟ್ ಪಾಸಿಬಿಲಿಟಿ ಕಂಪ್ಯಾರಿಸನ್. compare the splitting in octahedral and tetrahedral complexes with diagrams. ಸೊ ಡಯಾಗ್ರಾಮ್ಸ್ ಹೇಗಿದ್ರು ಕಲ್ತಿರ್ತೀರ, ಅದಕ್ಕೆ ಒಂದಿಷ್ಟು ಪಾಯಿಂಟ್ಸನ್ನು ಬರೀಬೇಕು. ಸೊ ಪಾಸಿಬಲ್, ಈ ಕಾನ್ಸೆಪ್ಟಿಂದ ಈ 3 ಕ್ವಶನ್ಸ್ ಪಾಸಿಬಲ್ ಇರುತ್ತೆ. ಫಾರ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈ ಚಾಪ್ಟ್ರಲ್ಲಿ ಈ ಡಯಾಗ್ರಾಮನ್ನು ನೀಟಾಗಿ ಕಲಿಬೇಕು. ಫಸ್ಟ್ ಏನಾಗುತ್ತೆ ಇಲ್ಲಿ, ಫಸ್ಟ್ ಡಿ ಆರ್ಬಿಟಲ್ 5 ಡಿ ಆರ್ಬಿಟಲ್ಸ್ ಇರುತ್ತೆ, ಅದನ್ನು 5 ಲೈನ್ಸ್ ಆಗಿ ಬರ್ದಿರ್ತೀವಿ. ಮೆಟಲ್ ಡಿ ಆರ್ಬಿಟಲ್ಸ್, ಫ್ರೀ ಮೆಟಲ್ ಅಯಾನ್, ಅದಕ್ಕೆ ಎನರ್ಜಿ ಹಾಕಿ ಆವ್ರೇಜ್ ಎನರ್ಜಿ ಆಫ್ ದ ಡಿ ಆರ್ಬಿಟಲ್ಸ್ ಇನ್ ಸ್ಪೆರಿಕಲ್ ಕ್ರಿಸ್ಟಲ್ ಫೀಲ್ಡ್, ಇಲ್ಲಿಂದ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ದೆನ್ ಈ 5 ಡಿ ಆರ್ಬಿಟಲ್ಸ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಓಕೆ, ಸ್ಪ್ಲಿಟ್ ಆಗಿ ಆಕ್ಟಾಹೆಡ್ರಲ್ ಏನಾಗುತ್ತೆ, DXY, DXZ, DYZ ಕೆಳಗಡೆ ಬರುತ್ತೆ. ಎಲ್ಲಿ T2Gಯಲ್ಲಿ DZ² - Y², DZ² EGಯಲ್ಲಿ ಹೋಗುತ್ತೆ. ಮತ್ತೆ ನೀವು ಡಯಾಗ್ರಾಮಲ್ಲಿ ಕನ್ಫ್ಯೂಸ್ ಆಗ್ತೀರಾ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಇಲ್ಲಿ 3 ಆರ್ಬಿಟಲ್ಸ್ ಇದೆ, ಅದಕ್ಕೆ ಆಪೋಸಿಟ್ ಆಗಿ -2/5 ಡೆಲ್ಟಾ ನಾಟ್. ಇಲ್ಲಿ 2 ಆರ್ಬಿಟಲ್ಸ್ ಇದೆ, ಅದರ ಆಪೋಸಿಟ್ 3/5. ಇಲ್ಲಿ 2 ಇದೆ ಅಂದ್ಬಿಟ್ಟು ಇಲ್ಲಿ 2/5, ಇಲ್ಲಿ 3/5 ಬರೀಬಾರ್ದು. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ 3 ಆರ್ಬಿಟಲ್ಸ್ ಇದೆ, -2/5, ಇಲ್ಲಿ 2 ಆರ್ಬಿಟಲ್ಸ್ ಇದೆ, +3/5 ಡೆಲ್ಟಾ ನಾಟ್. ಇದು ಡೆಲ್ಟಾ ನಾಟ್ ಅಂದರೆ ಇದು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಆಫ್ ಆಕ್ಟಾಹೆಡ್ರಲ್ ಅಂತ ಅರ್ಥ. ಸೊ ಕೆಳಗಡೆ ಲೋವರ್ ಎನರ್ಜಿಸ್ T2G, ಹೈಯರ್ ಎನರ್ಜಿಸ್ EG. ಇದು ಮೆಟಲ್ ಸ್ಪಿಯರ್, ಅದರಲ್ಲಿ ಲಿಗ್ಯಾಂಡ್ಸ್ ಬಂದು ಅಟ್ಯಾಚ್ ಆಗಿರೋ ಡಯಾಗ್ರಾಮ್. ಸೊ ಈ ಡಯಾಗ್ರಾಮ್ ಇದನ್ನು ಕೂಡ ಬರಿಬೇಕು ನೀವು, ಎನರ್ಜಿ X ಆಕ್ಸಿಸ್ Y ಆಕ್ಸಿಸ್. ಈ ಡಯಾಗ್ರಾಮ್ ಕೆಲವೊಂದ್ಸಲಿ ಡೈರೆಕ್ಟ್ ಡಯಾಗ್ರಾಮೇ 2 marks ಕೇಳ್ಬಿಟ್ಟು ಇನ್ನೊಂದು ಮಾರ್ಕ್ಸ್ ಬೇರೆ ಕ್ವಶನ್ ಕೂಡ ಕೇಳ್ಬೋದು. ಸೊ ಇಲ್ಲಿ ನೋಡಿ, ಈ ಡಯಾಗ್ರಾಮ್ ಬರೆದ ಮೇಲೆ ನಾವು ಓನಾಗಿ ಯಾವುದೇ ಒಂದು ಡಯಾಗ್ರಾಮ್ ಬರೆದ್ರೆ ಡಯಾಗ್ರಾಮ್ ರಿಲೇಟೆಡ್ ಪಾಯಿಂಟ್ಸ್ ಏನು ಬರ್ದಿರ್ತೀವಿ ಅದನ್ನೇ ನಾವು ಎಕ್ಸ್ಪ್ಲೇನ್ ಮಾಡೋದು ಸಾಕು. ಎಷ್ಟು ಸಿಂಪಲ್ ಪಾಯಿಂಟ್ಸ್ ಇದೆ, ನೋಡೋದಕ್ಕೆ ನಿಮ್ಗೆ ಎಷ್ಟು ಪಾಯಿಂಟ್ಸ್ ಇದೆ ಅಂತ ಅನ್ಸುತ್ತೆ, ಬಟ್ ಇಟ್ ಈಸ್ ವೆರಿ ಸಿಂಪಲ್. ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ 6 ligands approaches along the X, Y and Z axis of the metal ion. ಕರೆಕ್ಟ್ ಇದೆ, ಏನಿದೆ ಅಲ್ಲೇ ಇದೇನು ಡಯಾಗ್ರಾಮ್ ಇದೆ ಅದೇ ಫಸ್ಟ್ ಪಾಯಿಂಟ್. ಸೊ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಇದೆ, 6 ligands ಏನಾಗುತ್ತೆ X, Y, Z ಆಕ್ಸಿಸಲ್ಲಿ ಆಫ್ ದ ಮೆಟಲ್ ಅಯಾನಿಗೆ. ನೆಕ್ಸ್ಟ್, ಡ್ಯೂ ಟು ರಿಪಲ್ಷನ್ ಬಿಟ್ವೀನ್ ಮೆಟಲ್ D electrons and ligand electrons, the 5 degenerate d orbital split into 2 sets. ಇದು ಸ್ಪ್ಲಿಟ್ಟಿಂಗ್ ಇಂಟು 2 sets. ಅದರಲ್ಲಿ ಫಸ್ಟ್ ಒನ್ ಏನು, DX² - Y² and DZ² ಆರ್ಬಿಟಲ್ಸ್ ಪಾಯಿಂಟ್ ಡೈರೆಕ್ಟ್ಲಿ ಟುವರ್ಡ್ಸ್ ಲಿಗ್ಯಾಂಡ್ಸ್, ಸೊ ಎಕ್ಸ್ಪೀರಿಯನ್ಸ್ ಮ್ಯಾಕ್ಸಿಮಮ್ ರಿಪಲ್ಷನ್ ಆ್ಯಂಡ್ ಫಾರ್ಮ್ಸ್ ಹೈಯರ್ ಎನರ್ಜಿ ಈಸಿ ಸೆಟ್. ಸೊ ಇದು ರಿಪಲ್ಷನ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇದು ಮೇಲ್ಗಡೆ ಎನರ್ಜಿ ಇನ್ನೂ ಜಾಸ್ತಿಯಾಗಿ ಹೈಯರ್ ಪೊಸಿಷನಲ್ಲಿ ಕೂತ್ಕೊಳ್ಳುತ್ತೆ ವಿತ್ EG ಸೆಟ್. EG ಸೆಟ್ಟಲ್ಲಿ ಯಾವುದ್ಯಾವುದಿದೆ, ಕೆಲವೊಂದ್ಸಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾನೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಲ್ಲಿ EG ಸೆಟ್ಟಲ್ಲಿ ಯಾವುದ್ಯಾವುದಿದೆ, DZ² - Y², ಇನ್ನೊಂದು DZ². ಓಕೆ, ಸೊ ಇದೇ ರೀತಿ ಆಪೋಸಿಟ್ ಇನ್ನೊಂದು ಪಾಯಿಂಟು ಬರಿಬೋದು ನೀವು ವಿತ್
in T2G set we have dxy, dyz and dxz orbitals are present. ಇದಾದ್ಮೇಲೆ the energy difference between two sets is called crystal field splitting, delta naught. ಇಲ್ಲಿ ಎನರ್ಜಿ ಬಿಟ್ವೀನ್ ಟೂ ಆರ್ಬಿಟಲ್ಸ್ ಇದೆಯಲ್ಲ ಎನರ್ಜಿ, ಅದನ್ನು ನಾವು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ, ಡೆಲ್ಟಾ ನಾಟ್. ಇ ಜಿ ಲೆವೆಲ್ ರೈಸಸ್ ಬೈ +3/5 ಡೆಲ್ಟಾ ನಾಟ್. ನೋಡಿ ಇಲ್ಲಿ +3/5 ಡೆಲ್ಟಾ ನಾಟ್ ಇಲ್ಲಿಂದ ರೈಸಸ್. T2G ಲೆವೆಲ್ ಲೋವರ್ಸ್ ಬೈ -2/5 ಡೆಲ್ಟಾ ನಾಟ್. ಸೊ ಇದಿಷ್ಟು ಪಾಯಿಂಟ್ಸು ಯಾವುದು ಆಕ್ಟಾಹೆಡ್ರಲ್ ಈ ಡಯಾಗ್ರಾಮ್ ವಿತ್ ಡಯಾಗ್ರಾಮ್ ಕ್ವಶನ್ ಏನಾದ್ರು ಕೇಳಿದ್ರೆ ನೀವು ಬರೀಬೇಕಾದ್ರೆ. ಅದಾದಮೇಲೆ ಲಾಸ್ಟಲ್ಲಿ ಒಂದು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್, ಅದಕ್ಕೆ ಈ ಪಾಯಿಂಟನ್ನು ಬರೆದ್ರೆ ಸಾಕು. ದ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ನಾಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಲಿಗ್ಯಾಂಡ್ಸ್. ಸೊ ಲಿಗ್ಯಾಂಡ್ಸ್ ಕ್ಯಾನ್ ಬಿ ಅರೇಂಜ್ಡ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫೀಲ್ಡ್ ಸ್ಟ್ರೆಂತ್. ದ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫೀಲ್ಡ್ ಸ್ಟ್ರೆಂತ್ ವಿಲ್ ಕಾಲ್ಡ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಸೊ ಈ ಸೀರೀಸ್ ಇದು ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಬೋರ್ಡ್ ಎಕ್ಸಾಮಲ್ಲಿ MCQ ಅಲ್ಲಿ ಕೂಡ ಕೇಳ್ತಾನೆ. ಈ ಸೀರೀಸನ್ನು ನೆನ್ಪಿಟ್ಕೋಬೇಕು ನೀವು. ಹ್ಯಾಲೋಜನ್ಸ್ ಆರ್ ವೀಕ್ ವೀಕ್ ಲಿಗ್ಯಾಂಡ್ಸ್, ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್. ಅದಾದಮೇಲೆ H2O, ಅದು H2Oಗಿಂತ ಅಮೋನಿಯಾ, ದೆನ್ EN, ದೆನ್ CN-, ದೆನ್ CO. ಇದನ್ನು ನೆನ್ಪಿಟ್ಕೊಳ್ಳಿ ನೀವು ಸ್ವಲ್ಪ. MCQ ಅಲ್ಲಿ ಕೆಲವೊಂದ್ಸಲಿ ಡೈರೆಕ್ಟಾಗಿ ಕ್ವಶನನ್ನು ಕೇಳ್ತಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಇಸ್ ಕರೆಕ್ಟ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ. ಸೊ ಈಗ ನಾವು ಓದಬೇಕಾದ್ರೆ MCQಗೆ ನೀವು ಕೆಲವೊಂದ್ಸಲಿ ಸಪ್ರೇಟಾಗಿ ಓದ್ತಿರ್ತೀರ, ಅದು ಮಾಡಬಾರ್ದು ಮಿಸ್ಟೇಕ್. ಕೆಲವೊಂದ್ಸಲಿ ಈ ರೀತಿ ಡೈರೆಕ್ಟ್ NCERT ಲೈನ್ ಕ್ವಶನನ್ನು ಕೂಡ ಕೇಳ್ಬಿಡ್ತಾನೆ. ಸೊ ನೆಕ್ಸ್ಟ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್. ಫಸ್ಟ್ ಅಗೇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಲ್ಲಿ ಡಿ ಆರ್ಬಿಟಲ್ ಫ್ರೀ ಆನ್ ಇರುತ್ತೆ, ಅದಾದಮೇಲೆ ಇಲ್ಲಿ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಟೆಟ್ರಾಹೆಡ್ರಲಲ್ಲಿ ಕೆಳಗಡೆ 2 ಡಿ ಆರ್ಬಿಟಲ್, ಮೇಲ್ಗಡೆ 3 ಡಿ ಆರ್ಬಿಟಲ್. ಸೊ ಇಲ್ಲಿ ನೋಡಿ, ಇಲ್ಲಿ E ಮತ್ತು T2, ಅಲ್ಲಿ T2G ಮತ್ತು E ಇತ್ತು, ಇಲ್ಲಿ E ಮತ್ತು T2. dx² - y², ಇಲ್ಲಿ dz² ಇದೆ, ಇಲ್ಲಿ dxy, dyz, dz. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 3/5 ಡೆಲ್ಟಾ T, ಇಲ್ಲಿ 2 ಆರ್ಬಿಟಲ್ಸ್ ಇದೆ, ಅದರ ಅಪೋಸಿಟ್ 3/5, ಇಲ್ಲಿ 3 ಇದೆ, ಅದರ ಅಪೋಸಿಟ್ 2/5. ಇದನ್ನೇ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಏನು, ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ 4 ಲಿಗ್ಯಾಂಡ್ಸ್ ಅಪ್ರೋಚ್ ಬಿಟ್ವೀನ್ ದ ಆಕ್ಸಿಸ್ ಆಫ್ ದ ಮೆಟಲ್ ಅಯಾನ್. ಅಲ್ಲಿ ಏನಾಗಿತ್ತು ಡಿಫ್ರೆನ್ಸ್ ನೀವು ಅಬ್ಸರ್ವ್ ಮಾಡಿ. ಟೆಟ್ರಾಹೆಡ್ರಲ್ ಆಕ್ಟಾಹೆಡ್ರಲ್ ಎಲ್ಲ ರೀತಿಯಲ್ಲಿ ಅಲಾಂಗ್ ದ XY and Z ಆಕ್ಸಿಸ್, ಇಲ್ಲಿ ಬಿಟ್ವೀನ್ ದ ಆಕ್ಸಿಸ್. ಇದು ಮೇಜರ್ ಒನ್ ಡಿಫ್ರೆನ್ಸ್. ಸೊ ಡ್ಯೂ ಟು ರಿಪಲ್ಷನ್ ಬಿಟ್ವೀನ್ ಮೆಟಲ್ D electrons and ligand electrons, the 5 degenerate orbitals split into 2 sides. ಈ ಪಾಯಿಂಟ್ ಸೇಮ್, ಅದಕ್ಕೂ ಸೇಮ್, ಇದಕ್ಕೂ ಸೇಮ್. ಈ ಪಾಯಿಂಟಲ್ಲಿ ಆಕ್ಟಾಹೆಡ್ರಲ್ ಕೊಟ್ಟರೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ವಿತ್ 6 ligands, ಇಲ್ಲಿ ಟೆಟ್ರಾಹೆಡ್ರಲ್ ವಿತ್ 4 ligands. Now dxy, dxz, dyz orbitals experience more repulsion and form highest energy T2 set. So T2 set with highest energy. Then dz² and dx² y² orbitals experience less repulsion and forms lower energy E set. Okay. So this splitting was denoted by delta T. ನೆನ್ಪಿಟ್ಕೊಳ್ಳಿ, ಈ ಕೆಲವೊಂದು ಸಣ್ಣ ಏನು ನೊಟೇಷನ್ ಇರ್ತಾವಲ್ಲ, ಇದನ್ನೆಲ್ಲ ನೀವು ಮಿಸ್ ಮಾಡಿಬಿಡ್ತಾರೆ ಎಕ್ಸಾಮಲ್ಲಿ. ಸೊ ಅದನ್ನು ನೀವು ನೆನ್ಪಿಟ್ಕೋಬೇಕು. ಟೆಟ್ರಾಹೆಡ್ರಲ್ ಅಂದರೆ ಡೆಲ್ಟಾ T, ಆಕ್ಟಾಹೆಡ್ರಲ್ ಅಂದರೆ ಡೆಲ್ಟಾ ನಾಟ್. ಸೇಮ್ ವೇ ದ ಸ್ಪ್ಲಿಟ್ಟಿಂಗ್ ಎನರ್ಜಿ ಇಸ್ ಡಿನೋಟೆಡ್ ಬೈ ಡೆಲ್ಟಾ T, and this is very important for your competitive exam MCQ. Relation between octahedral and tetrahedral, delta T equals 4/9 delta naught. ನೆನ್ಪಿಟ್ಕೊಳ್ಳಿ. Okay. Splitting is smaller than octahedral, so most tetrahedral complexes have high spin. ಇದನ್ನ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಜಾಸ್ತಿ ಇದ್ದಷ್ಟು ಸ್ಪಿನ್ ಕಡಿಮೆ, ಜಾಸ್ತಿ ಇದ್ದಷ್ಟು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಕಡಿಮೆ. ಸೊ ಹಿಯರ್ ಹೈ ಸ್ಪಿನ್, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಏನು ಇಲ್ಲಿ ಕಡಿಮೆ. ಸೊ ಈ ಪಾಯಿಂಟ್ ನೋಡಿ, ಸ್ಪ್ಲಿಟ್ಟಿಂಗ್ ಇಸ್ ಸ್ಮಾಲರ್ ದೆನ್ ಆಕ್ಟಾಹೆಡ್ರಲ್. ಆಕ್ಟಾಹೆಡ್ರಲ್ಗಿಂತ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇಲ್ಲಿ ತುಂಬ ಕಡಿಮೆ ಇದೆ ಬಿಕಾಸ್ ಆಫ್ ದಟ್ ಹೈ ಸ್ಪಿನ್. ಈ 2 ಕ್ವಶನ್ ಕೆಲವೊಂದ್ಸಲಿ ಡೈರೆಕ್ಟ್ ಡಯಾಗ್ರಾಮ್ ಕೇಳಿಬಿಟ್ಟು 2 ಮಾರ್ಕ್ಸಿಗೆ ಇನ್ನೊಂದು ಬೇರೆ ಕ್ವಶನ್ ಕೇಳ್ಬೋದು, ಅಥವಾ 3 ಮಾರ್ಕ್ಸಿಗೆ ಕಂಪ್ಲೀಟ್ ವಿತ್ ಎಕ್ಸ್ಪ್ಲನೇಷನ್ ಕೂಡ ಕೇಳ್ಬೋದು. ಸೊ ನಾವು 2ಕ್ಕೂ ರೆಡಿ ಇರಬೇಕು. ಈ ವರ್ಷ ಏನಾದ್ರು ಬೈ ಮಿಸ್ ಆಗಿ ಏನಾದರೂ ಪ್ರತಿ ವರ್ಷ ಅದೇ ಕೇಳಿದ್ವಿ ಅಂತ ಡಿಫ್ರೆನ್ಸ್ ಏನಾದರೂ ಕೇಳಿದ್ರೆ, ಅಥವಾ ಕಂಪೇರ್ ಮಾಡಿ ಅಂತ ಕೇಳಿದ್ರೆ, ಅಕಸ್ಮಾತ್ ನಮಗೆ ಕನ್ಫ್ಯೂಸ್ ಆಗೋದಾದ್ರೆ ಇದು ಹೆಲ್ಪ್ ಆಗುತ್ತೆ. ಸಿಯರ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್, ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್. ಆಕ್ಟಾಹೆಡ್ರಲಲ್ಲಿ 6 ligands ಅಪ್ರೋಚ್ ಅಲಾಂಗ್ ಆಕ್ಸಿಸ್, ಇಲ್ಲಿ 4 ligands ಅಪ್ರೋಚಸ್ ಬಿಟ್ವೀನ್ ದ ಆಕ್ಸಿಸ್. ನೆಕ್ಸ್ಟ್ ಆರ್ಬಿಟಲ್ ಸ್ಪ್ಲಿಟ್ಟಿಂಗ್ ಇಂಟು T2G ಲೋವರ್ ಆ್ಯಂಡ್ EG ಹೈಯರ್. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ T2G ಲೋವರ್, T2G ಎಲ್ಲಿದೆ, ಇಲ್ಲಿ ಲೋವರಲ್ಲಿ ಇದೆ.
ಓಕೆ, ಇ ಜಿ ಎಲ್ಲಿದೆ ಇಲ್ಲಿ? ಹೈಯರಲ್ಲಿ ಇದೆ. ಇಲ್ಲಿ ನೋಡಿ ಇ ಲೋವರಲ್ಲಿದೆ ಟೆಟ್ರಾಹೆಡ್ರಲಲ್ಲಿ, T2 ಹೈಯರಲ್ಲಿ ಇದೆ. ಈ ಪಾಯಿಂಟನ್ನು 100% ನೀವು ಡಯಾಗ್ರಾಮ್ ಬರೀಬೇಕಾದ್ರೆ ನೆನ್ಪಿಟ್ಕೋಬೇಕು. T2G ಲೋವರ್, ಇಲ್ಲಿ T2 ಹೈಯರ್, ಎರಡಕ್ಕೂ ಇಲ್ಲಿ T2 ಇದೆ, T2 ಇದೆ, T2G ಅಂತ ಬರೆಯೋಕ್ಕೆ ಹೋಗಬೇಡಿ. ಆಕ್ಟಾಹೆಡ್ರಲಲ್ಲಿ T2G ಲೋವರ್, EG ಹೈಯರ್, GG ಇರೋದು ಆಕ್ಟಾಹೆಡ್ರಲಲ್ಲಿ, ಇಲ್ಲಿ ಬರೀ ಇ ಲೋವರ್, T2 ಹೈಯರ್. ಸ್ಪ್ಲಿಟ್ಟಿಂಗ್ ಎನರ್ಜಿ ಈಸ್ ಈಕ್ವಲ್ ಟು ಡೆಲ್ಟಾ ನಾಟ್, ಅಂದರೆ ಕ್ರಿಸ್ಟೋಫಿಲ್ ಸ್ಪ್ಲಿಟ್ಟಿಂಗ್ ಆರ್ ಲಾರ್ಜ್, ಹಿಯರ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಏನಾಗಿದೆ? ಸ್ಮಾಲ್ ಇದೆ. ಸೊ ದಿಸ್ ಇಸ್ ದ ರಿಲೇಷನ್, ಡೆಲ್ಟಾ ಟಿ ಈಕ್ವಲ್ಸ್ 4/9 ಡೆಲ್ಟಾ ನಾಟ್, ಹಿಯರ್ ಸ್ಮಾಲರ್ ದೆನ್ ಆಕ್ಟಾಹೆಡ್ರಲ್. ಸ್ಪ್ಲಿಟ್ಟಿಂಗ್ ಎನರ್ಜಿ ಏನಿದೆ ಆಕ್ಟಾಹೆಡ್ರಲ್ಗಿಂತ ತುಂಬ ಕಡಿಮೆ ಇದೆ. ಸೊ ಇಲ್ಲಿ ಸ್ಪ್ಲಿಟ್ಟಿಂಗ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಕೆಲವೊಂದ್ಸಲಿ ಹೈ ಸ್ಪಿನ್, ಕೆಲವೊಂದ್ಸಲಿ ಲೋ ಸ್ಪಿನ್ ಎರಡೂ ಪಾಸಿಬಲ್ ಇದೆ. ಬಟ್ ಟೆಟ್ರಾಹೆಡ್ರಲಲ್ಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ಹೈ ಸ್ಪಿನ್, ಯಾಕಂದರೆ ಇಲ್ಲಿ ಕ್ರಿಸ್ಟೋಫಿಲ್ ಸ್ಪ್ಲಿಟ್ಟಿಂಗ್ ಕಡಿಮೆ ಇದೆ. ಸೊ ಈ ಕಾನ್ಸೆಪ್ಟಲ್ಲಿ ಈ 3 ಪಾಸಿಬಲ್ ಕ್ವಶನ್ಸ್ ಇದಾವೆ, ಇದನ್ನು ಬಿಟ್ಟು ಬೇರೆ ಅವ್ರು ಕೇಳಲಿಕ್ಕಾಗಲ್ಲ. ಸೊ ಈ 3ರಲ್ಲಿ ಯಾವುದಾದ್ರೂ ಒಂದು ಕೂಡ ಕೇಳ್ಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ VBT, ವ್ಯಾಲೆನ್ಸಿ ಬಾಂಡ್ ಥಿಯರಿ. ಸಿಯರ್ NCERTಲಿ ನಮಗೆ 4 ಎಕ್ಸಾಂಪಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ 4ರಲ್ಲೇ ಒಂದು ಯಾವಾಗಲೂ ಕೊಡೋದು. ನೋಡಿ ಯಾವ್ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾನೆ. ಯೂಸಿಂಗ್ VBT ಪ್ರೆಡಿಕ್ಟ್ ದ ಹೈಬ್ರಿಡೈಸೇಷನ್, ಶೇಪ್, ಮ್ಯಾಗ್ನೆಟಿಕ್ ಬಿಹೇವಿಯರ್. ಇಲ್ಲ ಯೂಸಿಂಗ್ VBT ಪ್ರೆಡಿಕ್ಟ್ ದ ಹೈಬ್ರಿಡೈಸೇಷನ್ ಆ್ಯಂಡ್ ಜಾಮೆಟ್ರಿ ಆಫ್ ದ ಈಚ್ ಕಾಂಪ್ಲೆಕ್ಸ್, ಆರ್ ಸ್ಟೇಟ್ ವೆದರ್ ಈಚ್ ಕಾಂಪ್ಲೆಕ್ಸ್ ಇಸ್ ಹೈ ಸ್ಪಿನ್ ಆರ್ ಲೋ ಸ್ಪಿನ್, ಜಸ್ಟಿಫೈ ಬೇಸ್ಡ್ ಆನ್ ದ ಸ್ಟ್ರೆಂತ್, ಪ್ರೆಡಿಕ್ಟ್ ದ ಮ್ಯಾಗ್ನೆಟಿಕ್ ಬಿಹೇವಿಯರ್, ಪ್ಯಾರಾಮ್ಯಾಗ್ನೆಟಿಕ್ ಡೈಮೆಂಟ್ ಆಫ್ ಈಚ್ ಕಾಂಪ್ಲೆಕ್ಸ್. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಏನಾದರೂ ನೀವು ಹೈಬ್ರಿಡೈಸೇಷನ್, ಶೇಪ್, ಮ್ಯಾಗ್ನೆಟಿಕ್ ಬಿಹೇವಿಯರ್ ರಿಲೇಟೆಡ್ ಕಾನ್ಸೆಪ್ಟ್ ಬಂತು ಈ ಕೊಟ್ಟಿರೋ 4 ಕಾಂಪೌಂಡ್ಸಲ್ಲಿ ಯಾವುದಾದ್ರೂ ಅಂದರೆ ದೆನ್ ಯು ಕನ್ಸಿಡರ್ ದಟ್ ಈಸ್ ಕ್ವಶನ್ ಫಾರ್ VBT. ನೀವು ಮತ್ತೆ VBTಲಿ ಜಾಮೆಟ್ರಿ, ಹೈಬ್ರಿಡೈಸೇಷನ್, ಮ್ಯಾಗ್ನೆಟಿಕ್ ಬಿಹೇವಿಯರ್ ಕೇಳಿಲ್ಲ, ಬೇರೆ ರೀತಿ ಕ್ವಶನ್ ಕೇಳಿದ್ದಾನೆ, ಇದಲ್ವೋ ಅಂತೇಳಿ ಕನ್ಫ್ಯೂಸ್ ಆಗಬೇಡಿ. ಸೊ ದಟ್ ಈಸ್ ಫಿಕ್ಸ್ಡ್. ಈ 4ರಲ್ಲಿ ಒಂದು ಬರುತ್ತೆ, ಅದರಲ್ಲಿ ಈ ರೀತಿ ಕ್ವಶನ್ ಕೇಳೋ ರೀತಿಯನ್ನು ಚೇಂಜ್ ಮಾಡ್ಬೋದು. ಓಕೆ, ನಾವು ಈ 4 ಕಾಂಪೌಂಡ್ಸನ್ನು ನಾವು ಕಲಿಯೋಣ. ಈಸಿ, ನಾನು ಸಿಂಪಲಾಗಿ ಎಷ್ಟು ಬೇಕು ಬೋರ್ಡ್ ಎಕ್ಸಾಮಿಗೆ ಅಷ್ಟೇ ಬರೆದಿದ್ದೀನಿ. ಸೊ ಹ್ಯಾಂಡ್ ರೈಟನಲ್ಲೇ ಬರೆದಿದ್ದೀನಿ. ಇಷ್ಟನ್ನು ಮಾತ್ರ ನೀವು ಓದಿದ್ರೆ ಸಾಕು. ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆಮೇಲೆ ನಾನು, ಅಥವಾ ಈ PDF ಅನ್ನು ನೀವು ನಮ್ಮ ತೇಜ್ ಅಕಾಡೆಮಿ ಆ್ಯಪಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಆರ್ ಯು ಕ್ಯಾನ್ ಜಸ್ಟ್ ಮೆಸೇಜ್ ಫಾರ್ ದಿಸ್ ನಂಬರ್ 9071455466. ಸೊ ಈ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರೆ ಅಲ್ಲೂ ಕೂಡ ನೀವು PDF ಪಡ್ಕೋಬೋದು. ಸಿಯರ್. ಸೊ ಫಸ್ಟ್ ಕಾಂಪ್ಲೆಕ್ಸ್ ಯಾವುದಿದೆ? ಹೆಕ್ಸಾಮೈನ್ ಕೊಬಾಲ್ಟ್. ಸೊ ಫಸ್ಟ್ ಥಿಂಗ್ ನಾವೇನು ಮಾಡಬೇಕು, ಈ ಕೊಬಾಲ್ಟಿನ ಅಟಾಮಿಕ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಟಾಮಿಕ್ ನಂಬರ್ ಆಫ್ ಕೊಬಾಲ್ಟ್ ಎಷ್ಟು? Z = 27. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಆರ್ಗನ್ಗೆ ಎಷ್ಟಿರುತ್ತೆ? 18, ನೆಕ್ಸ್ಟ್ 3d7, 4 ಎಷ್ಟು? 18 + 20 27. ಸೊ ಕೊಬಾಲ್ಟ್ 3+ ಬರೀಬೇಕು, ಯಾಕಂದರೆ ಈ ಅಮೋನಿಯಾನ ರಿಮೂವ್ ಮಾಡಿ ಬರೀ ಕೊಬಾಲ್ಟ್ 3+ ಬರುತ್ತೆ. ಅಂದರೆ 3 ಎಲೆಕ್ಟ್ರಾನ್ಸ್ ಇಲ್ಲಿ ರಿಮೂವ್ ಆದರೆ 2 ಎಲೆಕ್ಟ್ರಾನ್ಸ್ ಫ್ರಮ್ S ಆರ್ಬಿಟಲ್, 1 ಎಲೆಕ್ಟ್ರಾನ್ ಫ್ರಮ್ D ಆರ್ಬಿಟಲ್. ಸೊ 3d6, 4s0. ಇದನ್ನು ನಾನು ಆರ್ಬಿಟಲ್ ರೆಪ್ರೆಸೆಂಟೇಷನಲ್ಲಿ ಮಾಡಿದೆ. ಸಿಯರ್ 3D ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 1 2 3 4 5 ಆರ್ಬಿಟಲ್ಸ್, 6 ಎಲೆಕ್ಟ್ರಾನ್ಸ್ ಇದೆ. 3d6, 4s0. ಸೊ 4s0, ನೆಕ್ಸ್ಟ್ 4p ಕೂಡ 0. ನೆಕ್ಸ್ಟ್ ಇಲ್ಲಿ ಇದಕ್ಕೆ ಯಾವ ಲಿಗ್ಯಾಂಡ್ ಅಟ್ಯಾಚ್ ಆಗಿದೆ? ಅಮೋನಿಯಾ. NH3 ಇಸ್ ಎ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ ಬಿಕಾಸ್ ಆಫ್ ದಟ್ ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಇನ್ 3D ಆರ್ಬಿಟಲ್. ಇದು ಒಂದು ಸೆಂಟೆನ್ಸ್ ಸಾಕು. ಸೊ NH3 ಅನ್ನೋದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ನಿಮಗೆ ಗೊತ್ತಿರಬೇಕು ಯಾವುದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಯಾವುದು ವೀಕ್ ಫೀಲ್ಡ್ ಲಿಗ್ಯಾಂಡ್ ಅದು ಎಲ್ಲಿ ಗೊತ್ತಾಗುತ್ತೆ? ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಅಮೋನಿಯಾ ಈಸ್ ಎ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ which because of that pairing of electron takes place in 3D orbitals. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟು 4 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇತ್ತು. ಯಾವಾಗ ಈ ಅಮೋನಿಯಾ ಕೊಬಾಲ್ಟ್ ಹತ್ರ ಬಂದಾಗ ಏನಾಯಿತು? ಈ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ವರ್ ಶಿಫ್ಟೆಡ್ ಟು ಪೇಯ್ಡ್ ಎಲೆಕ್ಟ್ರಾನ್ಸ್. ದೆನ್ ವಿ ಗಾಟ್ 2 empty D orbitals, 1 S orbital, 3 P orbitals. ನೀವು ಕೇಳ್ಬೋದು ಇಲ್ಲಿ 4p ಆರ್ಬಿಟಲ್ ಯಾಕೆ ಬೇಕು ನಮಗೆ ಅಂತ. ಸಿಯರ್ ಅಮೋನಿಯಾ ಎಷ್ಟಿದೆ? ಇಲ್ಲಿ 6 ಅಮೋನಿಯಾ ಇದೆ. ಅಂದರೆ 6 ಕೋಆರ್ಡಿನೇಷನ್ ಬಾಂಡ್ಸ್ ಆಗಬೇಕು, 6 ಆರ್ಬಿಟಲ್ಸ್ ಎಂಟಿ ಇರಬೇಕು. ಸೊ 1 2 3 4 5 6.
ಸೊ ಇದು ಏನಾಗುತ್ತೆ, ಈ ಆರ್ಬಿಟಲ್ಸ್ ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆಗುತ್ತೆ. D2sp3 D2sp3 ಹೈಬ್ರಿಡೈಸೇಷನ್. ಸೊ ಈ ಹೈಬ್ರಿಡೈಸೇಷನ್ ಆದಮೇಲೆ ದೆನ್ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ 6 ಅಮೋನಿಯಾ ಲಿಗ್ಯಾಂಡ್ಸ್. ಈ ಅಮೋನಿಯಾ ಲಿಗ್ಯಾಂಡಿಂದ ಈ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಪೇರ್ ಆಗುತ್ತೆ. ಸೊ D2sp3 ಹೈಬ್ರಿಡೈಸೇಷನ್ ವಿಲ್ ಹ್ಯಾಪನ್. ಸೊ ಟೋಟಲ್ ಎಷ್ಟಾಯ್ತು ಇಲ್ಲ ನೋಡಿ, ಇದೆಲ್ಲ ಕಂಬೈನ್ ಆಗಿ 1 2 3 4 5 6 ಆರ್ಬಿಟಲ್ಸ್, ಅದರಲ್ಲಿ D2sp3 ಹೈಬ್ರಿಡೈಸೇಷನ್. ಇಷ್ಟೇ. ಇದನ್ನು ಬರೆದು ಫೈನಲ್ ಇದಿಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ 1.5 ಮಾರ್ಕ್ಸ್ ಇರುತ್ತೆ. ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ ಆರ್ಬಿಟಲ್ ಡಿಸ್ಟ್ರಿಬ್ಯೂಷನ್ 1 ಮಾರ್ಕ್ಸ್, ಇದಕ್ಕೆ ಹಾಫ್ ಮಾರ್ಕ್ಸ್. ಇನ್ನು ಈ ಲಾಸ್ಟ್ ಈ 3 ಪಾಯಿಂಟ್ ಬರೆದ್ರೆ ನಿಮಗೆ ಇನ್ನು ಉಳಿದಿರೋ 1.5 ಮಾರ್ಕ್ಸ್ ಇರುತ್ತೆ. ಸೊ 0.5 1/2 1/2 1/2. ಸೊ ಹೈಬ್ರಿಡೈಸೇಷನ್ D2sp3, ಜಾಮೆಟ್ರಿ ಆಕ್ಟಾಹೆಡ್ರಲ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಯಾಮ್ಯಾಗ್ನೆಟಿಕ್. ನೆನ್ಪಿಟ್ಕೊಳ್ಳಿ, ಡಯಾಮ್ಯಾಗ್ನೆಟಿಕ್ ಯಾವಾಗ ಆಗುತ್ತೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬಾರ್ದು, 0 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಅವಾಗ ಡಯಾಮ್ಯಾಗ್ನೆಟಿಕ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅಂದರೆ ಅದು ಪ್ಯಾರಾಮ್ಯಾಗ್ನೆಟಿಕ್. ಈ ಕಾಂಪೌಂಡ್ಗೆ ಈ 3 ಪಾಯಿಂಟ್ ನೀವು ನೆನ್ಪಿಟ್ಕೊಂಡು ಬರೆದ್ರೆ ಅಲ್ಲೇ ನಿಮಗೆ 1.5 ಮಾರ್ಕ್ಸ್ ಬರುತ್ತೆ. ಇನ್ನು ಅಟಾಮಿಕ್ ನಂಬರ್ ಬರೆದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ, ಇದನ್ನೇ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಸಾಕು. ಇಷ್ಟು ಸಿಂಪಲಾಗಿ ಬರೆದ್ರು ನಿಮಗೆ 3 ಮಾರ್ಕ್ಸ್ ಗ್ಯಾರಂಟಿ. ಅವ್ನ ಕ್ವಶನ್ ಎಷ್ಟೇ ತಿರುಗಿಸಿ ಕೇಳಿದ್ರು ಕೂಡ ಈ 3 ಪಾಯಿಂಟಲ್ಲೇ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಸಿಯರ್ COF6 with 3 minus. ಸೊ ಅಟಾಮಿಕ್ ನಂಬರ್ ಆಫ್ ಕೋಬಾಲ್ಟ್ 327. ಸೊ CO3 ಪ್ಲಸ್ ಅಂದರೆ ಆರ್ಗನ್ ವಿತ್ 18, ದೆನ್ 3d6 4s0. ಇದನ್ನೇ ನಾನು ಆರ್ಬಿಟಲ್ ಡಿಸ್ಟ್ರಿಬ್ಯೂಷನಲ್ಲಿ ಬರೆದಿದ್ದೀನಿ. ಇವಾಗ 3d6 6 ಎಲೆಕ್ಟ್ರಾನ್ಸ್ ಆಯಿತು, 4s ಮತ್ತು 4p, ಇಲ್ಲಿ 4d. ಯಾಕೆ ಇಲ್ಲಿ ಎಷ್ಟಿದ್ದಾವೆ ನೋಡಿ, 6 ಫ್ಲೋರಿನ್ಸ್ ಇದೆ. 1 2 3 4 5 6 ಇದಿಷ್ಟು ನಮಗೆ ಇನ್ವಾಲ್ವ್ ಆಗುತ್ತೆ. ಈಗ F ಮೈನಸ್ ಅನ್ನೋದೇನು ಸಿಯರ್, F ಮೈನಸ್ ಈಸ್ ಅ ವೀಕ್ ಲಿಗ್ಯಾಂಡ್. ವೀಕ್ ಲಿಗ್ಯಾಂಡ್ ಇದೆ ಅಂದರೆ ಏನಾಗುತ್ತೆ, ಪೇರಿಂಗ್ ಆಫ್ ಎಲೆಕ್ಟ್ರಾನ್ ವಿಲ್ ನಾಟ್ ಟೇಕ್ ಪ್ಲೇಸ್. ಸೊ ಬಿಕಾಸ್ ಆಫ್ ದ್ಯಾಟ್ ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೇಗಿರುತ್ತೆ ಹಾಗೇ ಇರುತ್ತೆ. ನಾವು ಅದಾದಮೇಲೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬಿಟ್ಟು ಇನ್ನು ಎಷ್ಟು ಎಂಟಿ ಆರ್ಬಿಟಲ್ಸ್ ಇರುತ್ತೆ, ದ್ಯಾಟ್ ಎಂಟಿ ಆರ್ಬಿಟಲ್ಸ್ ವಿಲ್ ಇನ್ವಾಲ್ವ್ ಇನ್ ದ ಹೈಬ್ರಿಡೈಸೇಷನ್. ಸೊ S 1 ಆರ್ಬಿಟಲ್, ಟು P3 ಆರ್ಬಿಟಲ್, D ಅಲ್ಲಿ 2 ಆರ್ಬಿಟಲ್. ಯಾಕೆ 6 ಫ್ಲೋರಿನ್ ಇದೆ. ಸೊ 1 2 3 4 5 6 sp3d2. ಸೊ sp3d2 ಹೈಬ್ರಿಡೈಸೇಷನ್, ಅದನ್ನೇ ನಾವು ಆರ್ಬಿಟಲ್ ರಿಪ್ರೆಸೆಂಟೇಷನ್ ಮಾಡಿದ್ದೀವಿ. ಸಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹಾಗೇ ಇದೆ. ಈ ಎಲೆಕ್ಟ್ರಾನ್ಸ್ ಎಲ್ಲಿಂದ ಬಂದಿದ್ದು, ಪೇರ್ ಎಲ್ಲ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್, 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ 6 F ಮೈನಸ್ ಲಿಗ್ಯಾಂಡ್. ಸೊ ಈಸಿ. ಸೊ ನಾವು ಈಗ ನೀವು ಹೇಳಿ, ಈಗ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂದರೆ ಇದ್ರ ಮ್ಯಾಗ್ನೆಟಿಕ್ ಬಿಹೇವಿಯರ್ ಏನಾಗುತ್ತೆ, ಪ್ಯಾರಾಮ್ಯಾಗ್ನೆಟಿಕ್. ಸಿಯರ್ ಹೈಬ್ರಿಡೈಸೇಷನ್ sp3, ಸೊ sp3d2, ಜಾಮೆಟ್ರಿ ಆಕ್ಟಾಹೆಡ್ರಲ್, ಮ್ಯಾಗ್ನೆಟಿಕ್ ಬಿಹೇವಿಯರ್ ಪ್ಯಾರಾಮ್ಯಾಗ್ನೆಟಿಕ್. ಸಿಂಪಲ್. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್. ಸೊ NiCl4 ವಿತ್ 2 ಮೈನಸ್. ಸೊ ನಿಕಲ್ ಅಟಾಮಿಕ್ ನಂಬರ್ ಎಷ್ಟು, 28. ಸೊ ಆರ್ಗನ್ ವಿತ್ 18, 3d8 4s2 28. ಸೊ Ni2 ಪ್ಲಸ್, ಈಗ ಬರೆದ್ರೆ 2 electrons ವಿಲ್ ಬಿ ರಿಮೂವ್ಡ್ ಫ್ರಮ್ S ಆರ್ಬಿಟಲ್. ಸೊ ಹೌ ಮೆನಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ನಾವು, 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಈಗ ಕ್ಲೋರಿನ್ ಅನ್ನೋದು ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ, ವೀಕೆಸ್ಟ್ ಲಿಗ್ಯಾಂಡ. ನೀವು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ನೋಡಿದ್ರೆ ಹ್ಯಾಲೋಜನ್ಸ್ ಬಂತು ಅಂದರೆ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಅದು ವೀಕ್ ಲಿಗ್ಯಾಂಡ್ಸ್ ಆಗುತ್ತೆ. ಅದರಲ್ಲೇ ಮತ್ತೆ ಸ್ಪೆಸಿಫಿಕಲ್ ಇದ್ದಾವೆ. ಸೊ ಇದು ಒಂದು ಕ್ಲೂ ನಮಗೆ. ಸೊ Cl ಮೈನಸ್ ಈಸ್ ವೀಕ್ ಲಿಗ್ಯಾಂಡ್. ವೀಕ್ ಲಿಗ್ಯಾಂಡ್ ಇದ್ರೆ ಏನಾಗುತ್ತೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಎಷ್ಟು 4 ಕ್ಲೋರಿನ್ ಅಯಾನ್ಸ್ ಇದೆ. So 4 orbitals will be involving. Since Cl minus is a weak field ligand, the pairing of electron does not take place in 3d orbital. So ಇದು unpaired electrons ಹಾಗೆ ಉಳ್ಕೊಳ್ಳುತ್ತೆ. ಇದು 1s orbital, p3 orbitals ಇವೆಲ್ಲ ಸೇರಿ sp3 hybridization will takes place. ಈ sp3 hybridization ಅಂದರೆ ಇಲ್ಲಿಗೆ p6 4 pair of electrons ಇಲ್ಲಿಂದ ಬರುತ್ತೆ. It will come from Cl minus ligand. ಓಕೆ. ಸೊ ಈಗ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಅದರ ಮ್ಯಾಗ್ನೆಟಿಕ್ ಬಿಹೇವಿಯರ್ ಏನಾಯಿತು, ಪ್ಯಾರಾಮ್ಯಾಗ್ನೆಟಿಕ್. ಸೊ ಇಲ್ಲಿ ಎಷ್ಟಾಗಿದೆ, ಇಲ್ಲಿ ಟೆಟ್ರಾ, ಜಾಮೆಟ್ರಿ ಏನು ಬರುತ್ತೆ, sp3 ಹೈಬ್ರಿಡೈಸೇಷನ್ಗೆ ಟೆಟ್ರಾಹೆಡ್ರಲ್. ಸಿಂಪಲ್. ಇದು ಬಿಟ್ಟು ಇನ್ನು ಲಾಸ್ಟ್ ಒಂದು ಎಕ್ಸಾಂಪಲ್ ಇದೆ, ಅದೊಂದನ್ನು ನೋಡಿದ್ರೆ ನೀವು ಆರಾಮಾಗಿ ಬರಿಬೋದು.
ಸೊ ಈ ವಿ ಬಿ ಟಿ ಕಲಿಯೋದಕ್ಕೆ ಒಂದೊಂದು ಕಲಿಯೋದಕ್ಕೂ ಮ್ಯಾಕ್ಸಿಮಮ್ 5 to 6 minutes ಆದರೆ ನೀವು ಹಾಫ್ ಆನ್ ಅವರ್ಲಿ 4 ಕಲ್ತ್ಬಿಡ್ಬೋದು. 4ರಲ್ಲಿ ಒಂದು ಫಿಕ್ಸ್ ಇರುತ್ತೆ, 3 marks. ನೆಕ್ಸ್ಟ್ ವರ್ನರ್ಸ್ ಥಿಯರಿ ಪಾಸ್ಟುಲೇಟ್ಸ್ ಇದೆ, ಅದಕ್ಕೆ ಒಂದು 15 minutes ನೀವು ಕುತ್ಕೊ ಓದಿದ್ರೆ ಸಾಕು, ಅಲ್ಲೊಂದು 3 marks. ಕ್ರಿಸ್ಟಾಫೀಲ್ಡ್ ಸ್ಪ್ಲಿಟ್ಟಿಂಗ್ ಒಂದೊಂದು ಕಲಿಯೋದಕ್ಕೂ ನೀವು 10 minutes ಅಂತ ತೊಗೊಂಡ್ರೆ ಅಲ್ಲೊಂದು 20 minutes. ವರ್ನರ್ಸ್ ಥಿಯರಿ ಒಂದು 15 minutes, 35. ಇದೊಂದು 25, 30 minutes. ಸೊ 1 hour ಮ್ಯಾಕ್ಸಿಮಮ್ 1 hour 10 minutesಲ್ಲಿ ಈ ಚಾಪ್ಟರ್ ಮುಗಿದೋಗುತ್ತೆ. ಸೊ ಏನೂ ಓದಿಲ್ಲ ಅಂದರೂ ಕೂಡ ನೀವು ಈಗಲೂ 1 hour ಕುತ್ಕೊಂಡು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅದು ಈ ಚಾಪ್ಟರ್ನ ಓದಿದ್ರೆ 9 marks, 2 marks MCQ ಇದರಲ್ಲೇ ಬರುತ್ತೆ. ಓಕೆ, ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಇದು 4th ಎಕ್ಸಾಂಪಲ್. ಸೊ NiCN4 2 minus. ಸೊ ನಿಕಲ್ ಸೇಮ್ Ni2 plus 3D8 4S0 ಇಲ್ಲಿ 4Cn ಇದೆ. ಈಗ ಇಲ್ಲಿ Cn ಮೈನಸ್ ಅನ್ನೋದು ಸ್ಟ್ರಾಂಗ್ ಲಿಗ್ಯಾಂಡ್, ವೀಕ್ ಲಿಗ್ಯಾಂಡ್. Cn ಮೈನಸ್ ಅನ್ನೋದು ಸ್ಟ್ರಾಂಗ್ ಲಿಗ್ಯಾಂಡ್ ಕಂಪೇರ್ ಟು ಆಲ್ ದ ಹ್ಯಾಲೋಜನ್. ಸೊ ಸ್ಟ್ರಾಂಗ್ ಲಿಗ್ಯಾಂಡ್ ಅಂದರೆ ಎಲೆಕ್ಟ್ರಾನ್ಸ್ ಪೇರ್ ಆಗಬೇಕು. ಸೊ ಓಕೆ, ಐ ಥಿಂಕ್ ಇಲ್ಲಿ ಒಂದು ಆರ್ಬಿಟಲ್ ರೆಪ್ರೆಸೆಂಟೇಷನ್ ಮಿಸ್ ಆಗಿದೆ, ಬರ್ಕೊಳ್ಳಿ ಇದನ್ನು. ಒಂದು ಸೆಕೆಂಡ್. ರೈಟ್. So 1, 2, 3, 4, 5. 1, 2. Yes. See here first 3D8. So 1, 2, 3, 4, 5, 6, 7, 8. ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ? 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಸೊ ದಿಸ್ ಈಸ್ 3D, ದಿಸ್ ಈಸ್ 4S, ಇದು 4P. ಓಕೆ, ಈಗ ಕರೆಕ್ಟ್ ಇದೆ. ಸೊ ಫಸ್ಟ್ ದಿಸ್ ಈಸ್ ಆರ್ಬಿಟಲ್ ರೆಪ್ರೆಸೆಂಟೇಷನ್. ದೆನ್ ಆಫ್ಟರ್ ದ್ಯಾಟ್ ಇಲ್ಲಿ ಸ್ಟ್ರಾಂಗೆಸ್ಟ್ ಫೀಲ್ಡ್ ಲಿಗ್ಯಾಂಡ್, ಇಲ್ಲಿ ಸೆಂಟೆನ್ಸ್ ನೀವು ಬರೀರಿ, Cn ಮೈನಸ್ ಈಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. Cn minus is strong field ligand. Because of that electron pairs will takes place. Pairing of electrons will takes place. ಈ 2 ಎಲೆಕ್ಟ್ರಾನ್ ಪೇರ್ ಆಗುತ್ತೆ, ದೆನ್ 1 ಆರ್ಬಿಟಲ್ ವಿಲ್ ಬಿ ಎಂಟಿ. ಸೊ ಟೋಟಲ್ 4 Cn ಮೈನಸ್ 4 ಆರ್ಬಿಟಲ್ಸ್ ಬೇಕು ನಮಗೆ. ಸೊ 1, 2, 3, 4. 1 D ಆರ್ಬಿಟಲ್, 1 S ಆರ್ಬಿಟಲ್, 2 P ಆರ್ಬಿಟಲ್. ಸೊ ಹೈಬ್ರಿಡೈಸೇಷನ್ ಏನಾಗುತ್ತೆ? DsP2. ಇಲ್ಲಿರೋ ಎಲೆಕ್ಟ್ರಾನ್ಸ್ ಇಲ್ಲಿಂದ ಬಂತು 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ Cn minus ligands. So this is the answer. ಈಗ ಹೈಬ್ರಿಡೈಸೇಷನ್ ಏನಾಯಿತು? DsP2 ಸ್ಕ್ವೇರ್ ಪ್ಲೇನರ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಡಯಾಮ್ಯಾಗ್ನೆಟಿಕ್. ಸೊ ಈ 4 ಎಕ್ಸಾಂಪಲ್ಸನ್ನು ನೀವು ಓದಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಓಕೆ, VBT. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಿದೆ? ಪಾಸಿಬಿಲಿಟಿ ಐಸೋಮೆರಿಸಮ್. ಕೆಲವೊಂದ್ಸಲ ಏನಾಗುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇನ್ 3 ಕ್ವಶನ್. ಒಂದು ಕ್ರಿಸ್ಟಾಫೀಲ್ಡ್ ಸ್ಪ್ಲಿಟ್ಟಿಂಗಿಂದ ಬರ್ಬೋದು, ಇನ್ನೊಂದು ವರ್ನರ್ಸ್ ಥಿಯರಿ, ಅದನ್ನು ಬಿಟ್ಟರೆ ನೆಕ್ಸ್ಟ್ VBT. ಇಲ್ಲ ಅಂದರೆ 2 marks ಸ್ಪ್ಲಿಟ್ಟಿಂಗ್ 2+1 2+ ಮಾಡಿ ಇನ್ನೊಂದು ಕ್ವಶನ್ ಐಸೋಮೆರಿಸಮ್ ಮೇಲೆ ಅಥವಾ ಮೆಟಲ್ ಕಾರ್ಬೊನೇಟ್ಸ್, ಯಾವ್ದು ಬೇಕಾದರೂ ಕೇಳ್ಬೋದು. ಇದಿಷ್ಟು ಪಾಸಿಬಿಲಿಟಿ. ಸಿಯರ್ ನಾನೇನು ಮಾಡಿದ್ದೀನಿ, ಇದು ಐಸೋಮೆರಿಸಮ್ ನೇಮ್ ಲಿಸ್ಟ್. ಅದಾದಮೇಲೆ ಅದಕ್ಕೆ ನೀವೇನು ಮಾಡಬೇಕು, ಇದಕ್ಕೆ ಈ ಡೆಫಿನೇಷನ್ ವಿತ್ ಎಕ್ಸಾಂಪಲ್ ದಟ್ ಈಸ್ ಮೋರ್ ದೆನ್ ಎನಫ್. ಓಕೆ, ಕೆಲವೊಂದ್ಸಲ MCQs ಅಲ್ಲಿ ಕೇಳ್ತಾನೆ, ಡಿಫೈನ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಐಸೋಮೆರಿಸಮ್ ಸೀನ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆ್ಯಂಡ್ ಗಿವನ್ ಸೂಟೇಬಲ್ ಎಕ್ಸಾಂಪಲ್. ಸೊ 2 ಟೈಪ್ಸ್ ಆಫ್ ಐಸೋಮೆರಿಸಮ್ ಇದೆ, ಒಂದು ಸ್ಟೀರಿಯೋ ಐಸೋಮೆರಿಸಮ್, ಇನ್ನೊಂದು ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸ್ಟೀರಿಯೋ ಐಸೋಮೆರಿಸಮ್ ಅಲ್ಲಿ ಜಾಮೆಟ್ರಿಕಲ್ ಐಸೋಮೆರಿಸಮ್, ಆಪ್ಟಿಕಲ್ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ ಲಿಂಕೇಜ್ ಐಸೋಮೆರಿಸಮ್, ಕೋಆರ್ಡಿನೇಷನ್ ಐಸೋಮೆರಿಸಮ್, ಅಯನೈಸೇಷನ್ ಐಸೋಮೆರಿಸಮ್, ಸಾಲ್ವೇಟ್ ಐಸೋಮೆರಿಸಮ್. 4 ಇದೆ. ಸೊ ನಾನೇನು ಮಾಡಿದ್ದೀನಿ, ಈ ವಿಡಿಯೋದಲ್ಲಿ ಸ್ಟ್ರಕ್ಚರಲ್ ಐಸೋಮೆರಿಸಮ್ಗೆ ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಈ ಸ್ಟೀರಿಯೋ ಐಸೋಮೆರಿಸಮ್ ಅಥವಾ ಜಾಮೆಟ್ರಿಕಲ್ ಐಸೋಮೆರಿಸಮ್ ಅದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದನ್ನು ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು ಸ್ಟ್ರಕ್ಚರಲ್ ಐಸೋಮೆರಿಸಮ್ ಬಗ್ಗೆ ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸನ್ನು ನೋಡೋಣ. ಸಿಯರ್ ಫಸ್ಟ್ ಒನ್, ಲಿಂಕೇಜ್ ಐಸೋಮೆರಿಸಮ್. ಲಿಂಕೇಜ್ ಆ ವರ್ಡ್ ಅದೇ ಹೇಳ್ತಿದೆ, ಲಿಂಕ್ ಆಗೋದು. ಸಿಯರ್ ಐಸೋಮೆರಿಸಮ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕಂಟೇನ್ ambidentate ligand
in which isomers differ in terms of donor atom of the ambidextrous ligand bound to central metal atom or ion. ಏನಿದು ಸೇರ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ CONH3 5 times and NO2 with Cl2 yellow color, and for this complex red color. ಇಲ್ಲಿ ನೋಡಿ ಇಲ್ಲಿ NO2 ಇದೆ, ಇಲ್ಲಿ ONO ಇದೆ. ಅಬ್ಸರ್ವ್ ಮಾಡ್ತಿದ್ರೆ ಇಲ್ಲಿ ಸೇಮ್ ಅಯಾನ್ ಬಟ್ ಡಿಫ್ರೆಂಟ್ ಫಾರ್ಮ್ಯಾಟಲ್ಲಿ ಲಿಂಕ್ ಆಗಿದೆ. ಒಂದು ಕಡೆ ನೈಟ್ರೋಜನ್ ಲಿಂಕ್ ಆಗಿದೆ, ಇನ್ನೊಂದು ಕಡೆ ಆಕ್ಸಿಜನ್ ಲಿಂಕ್ ಆಗಿದೆ. ಸೇಮ್ ಅದೇ ರೀತಿ ಇನ್ನೂ ಒಂದು ಎಕ್ಸಾಂಪಲ್ ನೀವು ತಗೊಳ್ಳೋದಾದರೆ SCN. ಸೊ ಇದು ಥಯೋಸೈನೈಟ್ ಆಗ್ಬೋದು. ಕೆಲವೊಂದು ಸಲ ಏನಾಗುತ್ತೆ, ಮೆಟಲಿಗೆ ಡೈರೆಕ್ಟ್ SCN ಆಗಿ ಫಾರ್ಮೇಷನ್ ಆಗ್ಬೋದು, ಅಥವಾ ಇದೇ ಮೆಟಲಿಗೆ CSN ಆಗೋ ಫಾರ್ಮ್, ಐಸೋಥಯೋಸೈನೈಟ್ ಆಗ್ಬೋದು. ಓಕೆ, ಇದೇ ರೀತಿ OCN ಅನ್ನೋದು ಎಕ್ಸಾಂಪಲ್. ಅಂದರೆ ಇಲ್ಲಿ ಒಳಗಿರುವಂತಹ ಈ ಲಿಗ್ಯಾಂಡ್, ಒನ್ ಆಫ್ ದಿ ಲಿಗ್ಯಾಂಡ್, ಅದರ ಲಿಂಕೇಜ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ NO2 ಆರ್ ONO ಅದೇ ಲಿಗ್ಯಾಂಡ್, ಬಟ್ ಆಟಮ್ ಲಿಂಕೇಜ್ ಇಸ್ ಡಿಫ್ರೆಂಟ್. ಸೊ ಇದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಲಿಂಕೇಜ್ ಐಸೋಮೆರಿಸಮ್ ಅಂದ್ರೆ ಏನು, ಆಂಬಿಡೆಂಟೆಡ್ ಲಿಗ್ಯಾಂಡ್ ಇರುತ್ತೆ, ಅದು ಏನಾಗುತ್ತೆ ಡಿಫರ್ ಇನ್ ಟರ್ಮ್ಸ್ ಆಫ್ ಡೋನರ್ ಆಟಮ್. ಈ ಡೋನರ್ ಆಟಮ್ ಏನಾಗುತ್ತೆ, ಡಿಫರ್ ಆಗುತ್ತೆ. ಇಲ್ಲಿ ನೈಟ್ರೋಜನ್ ಇದ್ರೆ ಇಲ್ಲಿ ಆಕ್ಸಿಜನ್ ಇದೆ. ಸೊ ಇದು ಈ ಕಲರ್ ಯಾಕೆ ಕೊಟ್ಟಿದ್ದೀನಿ, ಕೆಲವೊಂದ್ಸಲಿ MCQs ಅಲ್ಲಿ ಕೇಳ್ಬೋದು. ಸೊ ಯೆಲ್ಲೋ ಕಲರ್, ಇದು ಈ ಕಾಂಪ್ಲೆಕ್ಸ್ ರೆಡ್ ಕಲರ್ ಇದೆ. ಓಕೆ, ಇದು ಇಷ್ಟ ಎಕ್ಸಾಂಪಲ್ ವಿತ್ ಡೆಫಿನೇಷನ್ ಸಾಕಷ್ಟು. ಸೆಕೆಂಡ್ ಒನ್, ಕೋಆರ್ಡಿನೇಷನ್ ಐಸೋಮೆರಿಸಮ್. Isomerism which arises from the interchange of ligands between cationic and anionic entities of different metal ions present in a complex. So ಇದು ಎಕ್ಸಾಂಪಲ್. ಈ ಎರಡು ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ, ಕೊಬಾಲ್ಟ್ ಜೊತೆ ಇಲ್ಲಿ NH3 6 ಟೈಮ್ಸ್ ಇದೆ, ಇಲ್ಲಿ ಕ್ರೋಮಿಯಂ ಜೊತೆ CN 6 ಇದೆ. ಇಲ್ಲಿ ಉಲ್ಟಾ, ಕ್ರೋಮಿಯಂ ವಿತ್ NH3 6 ಟೈಮ್ಸ್ ವಿತ್ CN 6 ಟೈಮ್ಸ್. ಅಂದರೆ ಇಲ್ಲಿ ಲಿಗ್ಯಾಂಡ್ಸ್ ಏನಾಗಿದೆ, ಚೇಂಜ್ ಆಗಿದೆ. ಸಿ, in first complex or first example, the NH3 ligands are bound to CO3 plus and CN ligands bound to Cr3 plus. In this coordination isomer, illi iveradರಲ್ಲಿ the NH, so this is NH3, the NH3 ligands are bound to Cr3 plus and CN minus ligands to CO3 plus. just ಇಲ್ಲಿ ಏನಾಗಿದೆ, interchange ಆಗಿದೆ. so this is coordination isomerism. Third one, ionization isomerism. Ionization which arises when counter ion in complex salt itself potential ligand and can displace a ligand which can then become a counter ion. Illi observe ಮಾಡಿ. See, in these two isomerism, the ionization isomers dissolve in water to yield different ions, thus react differently to various reagents. ಈ ಫಸ್ಟ್ ಕಾಂಪ್ಲೆಕ್ಸ್ ವಿತ್ ಬೇರಿಯಂ ಕ್ಲೋರೈಡ್ ರಿಯಾಕ್ಟ್ ಆದರೆ ಇಲ್ಲಿ ಬೇರಿಯಂ ಸಲ್ಫೇಟ್ ವಿತ್ ವೈಟ್ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಸೆಕೆಂಡ್ ಎಕ್ಸಾಂಪಲ್, ಇಲ್ಲಿ ಬ್ರೋಮಿನ್ ಒಳಗಿದೆ, ಸಲ್ಫೇಟ್ ಹೊರಗಡೆ ಇದೆ. ಸೇರ್ ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗೋದಿಲ್ಲ. ಸೊ ಇದು ಕರೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಇಲ್ಲಿದೆ. ಓಕೆ, so these are two examples. So based upon the linkage here, isomerism which arises when counter ion complex salt itself potential ligand and can displace ligand which can then become counter ion. ಇಲ್ಲಿ ಬ್ರೋಮಿನ್ ಮತ್ತು ಸಲ್ಫೇಟ್ ಎಕ್ಸ್ಚೇಂಜ್ ಆಗಿದೆ. ಸಿ, ಬ್ರೋಮಿನ್ ಮತ್ತು ಸಲ್ಫೇಟ್, ಸಲ್ಫೇಟ್ ಮತ್ತು ಬ್ರೋಮಿನ್. ನೆಕ್ಸ್ಟ್ ಲಾಸ್ಟಲ್ಲಿ ಸಾಲ್ವೇಟ್ ಐಸೋಮೆರಿಸಮ್. ಸೊ ಸಾಲ್ವೇಟ್ ಅಂದರೆ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ವಾಟರ್ ಇಸ್ ದ ಯೂನಿವರ್ಸಲ್ ಸಾಲ್ವೆಂಟ್, ನಮ್ಗೆ ಗೊತ್ತಿದೆ. ಸೇರ್ ಐಸೋಮೆರಿಸಮ್ ಇನ್ ವಿಚ್ ಐಸೋಮರ್ಸ್ ಡಿಫರ್ ಬೈ ವೆದರ್ ಆರ್ ನಾಟ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ is directly bonded to metal ion or merely present as a free solvent molecules in the crystal lattice. ಓಕೆ, ಯಾವುದೆಲ್ಲ ನೀವು ಕೋಆರ್ಡಿನೇಷನ್ ಅಥವಾ ಕೋಆರ್ಡಿನೇಟ್ ಕಾಂಪ್ಲೆಕ್ಸ್ ವಾಟರ್ ಮಾಲಿಕ್ಯೂಲ್ ಅಬ್ಸರ್ವ್ ಮಾಡ್ತೀರಾ, ದೆನ್ ಯು ಕನ್ಸಿಡರ್ ಅದು ಒಂದು ಕ್ಲೂ. ಅದೇ 100% ಕರೆಕ್ಟ್ ಆಗುತ್ತೆ ಅಂತಲ್ಲ, ಒಂದು ಕ್ಲೂ ಅದು. ಸೊ ಇಟ್ ಬಿಲಾಂಗ್ಸ್ ಟು ಸಾಲ್ವೇಟ್ ಐಸೋಮೆರಿಸಮ್. ಸೊ ಫಾರ್ ದಿಸ್ ಕಾಂಪ್ಲೆಕ್ಸ್ ವೈಲೆಟ್ ಕಲರ್, ದಿಸ್ ಈಸ್ ಗ್ರೇ ಗ್ರೀನ್. So this form of isomerism is also known as hydrate isomerism. ಕೆಲವೊಂದ್ಸಲಿ define hydrate isomerism or give example for hydrate isomerism, 1 marks ಕೇಳ್ಬೋದು. In case where water is involved as a solvent. So somewhere it is similar to
ಅಯನೈಸೇಷನ್, ಐಸೋಮರಿಸಮ್. ಈ ರೀತಿ ನೀವು ಐಸೋಮರಿಸಮ್ಗೆ ವಿತ್ ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ರೆ ಅಷ್ಟು ಸಾಕು. ಸೊ ನೀವೆಲ್ಲ ಆಲ್ರೆಡಿ CET ಅಪ್ಲಿಕೇಶನ್ಸ್ ಹಾಕ್ತಾ ಇದ್ದೀರಾ. ಸೊ ನಿಮಗೆ ಇಂಜಿನಿಯರಿಂಗ್ ಆಗಲಿ ಅಥವಾ ಬೇರೆ ಡಿಫ್ರೆಂಟ್ ಫೀಲ್ಡ್ಸ್ಗೆ ಹೋಗಬೇಕಾದ್ರೆ ಕರ್ನಾಟಕದಲ್ಲಿ ಕರ್ನಾಟಕ CET ಬರೀತೀರ. ಸೇಮ್ ವೇ ನಾವು IITಗೆ NITಗೆ ಹೋಗಬೇಕು ಅಂತಂದರೆ ಎಲ್ಲರಿಗೂ ಫಸ್ಟ್ ಗೊತ್ತಾಗೋದು JEE ಎಕ್ಸಾಮ್. ಬಟ್ ಲಾಸ್ಟ್ 3 ಇಯರ್ಸಿಂದ IIT NIT ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ಗೆ ಹೋಗೋದಕ್ಕೆ ಒನ್ ಮೋರ್ ವೇ ನಮಗೆ ಸಿಕ್ಕಿದೆ. ಅದು ಯಾವುದು ಅಂದರೆ NCET, ನ್ಯಾಷನಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ 2026. ಇದು NTA ಟೀಮ್ ನಡೆಸುವಂಥ ಎಕ್ಸಾಮ್. ಯಾವುದು ಟೀಮ್ ನೀಟ್ ಮತ್ತು JEE ಎಕ್ಸಾಮ್ ನಡೆಯುತ್ತಲ್ಲ ಅದೇ ಟೀಮು ನ್ಯಾಷನಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಇಲ್ಲಿ 4 ಇಯರ್ಸ್ ಇಂಟಿಗ್ರೇಟೆಡ್ ಕೋರ್ಸ್ಗಳು ಸಿಗ್ತಾವೆ ನಿಮಗೆ. BA B.Ed, BCom B.Ed, BSc B.Ed. ಸೊ ಈ ಕೋರ್ಸ್ಗಳನ್ನು ನೀವು ಜಾಯ್ನ್ ಆಗಬೇಕಾದ್ರೆ ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಪ್ಯೂರ್ ಯುವರ್ ಸೆಕೆಂಡ್ PUC ಸಿಲೆಬಸ್. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಇಂಗ್ಲೀಷ್, ಕನ್ನಡ ಆ್ಯಂಡ್ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಮತ್ತು ಜನರಲ್ ಇರುತ್ತೆ. ಸೊ ಆ ರೀತಿ ನಿಮ್ಗೆ ಏನಾದರೂ ನೀವು IITಗೆ ಹೋಗೋದಕ್ಕೆ ಇನ್ನೂ ಒಂದು ಚಾನ್ಸ್ ಇದೆ, ನಾನು ಹೋಗ್ಬೇಕು IITಗೆ ಅಂತ ಏನಾದರೂ ನಿಮ್ಗೆ ಆಸೆ ಇದ್ದರೆ, ದೆನ್ ಯು ಕ್ಯಾನ್ ಟೇಕ್ ಅವರ್ ಹೆಲ್ಪ್ ಬೈ ಜಾಯ್ನಿಂಗ್ ದಿಸ್ ಬ್ಯಾಚ್. ತೇಜಸ್ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ February 20ಇಂದ. ಸೊ ಇದು ಸ್ಪೆಸಿಫಿಕಲಿ ಇದು BSc B.Ed. ಸೊ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್. ಸೊ ಲಾಸ್ಟ್ 3 ಇಯರ್ಸಿಂದ ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ತುಂಬ ಜನ ಸೌತ್ ಇಂಡಿಯನ್ಸಲ್ಲಿ ಈ ಎಕ್ಸಾಮ್ ಇದೆ ಅನ್ನೋದೇ ಗೊತ್ತಿಲ್ಲ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಯಾರೆಲ್ಲ ವಿದ್ಯಾರ್ಥಿಗಳು ಈ ಎಕ್ಸಾಮಿಗೆ ಅಥವಾ IITಗೆ ಹೋಗಬೇಕು ಅಂತೇಳಿ ಕನಸು ಕಾಣ್ತಾ ಇದ್ದಾರೆ, ಅಥವಾ ನಾವು ಇನ್ನೂ ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಎಜುಕೇಷನ್ ಮಾಡೋಣ ಅಂತ ಇದ್ದೀರಾ, ದಿಸ್ ಈಸ್ ಒನ್ ಈಸಿ ವೇ ವಿಚ್ ಯು ಕ್ಯಾನ್ ಜಾಯ್ನ್. April 17ನೇ ತಾರೀಕಿಗೆ ಎಕ್ಸಾಮ್ ಇದೆ. ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದರದ್ದು. ನೀವು ಈ ಎಕ್ಸಾಮಿಗೆ ಏನಾದರೂ ಪ್ರಿಪೇರ್ ಆದರೆ ನಿಮಗೆ CETಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ CET ಪ್ರಿಪ್ರೇಷನ್ ಕೂಡ ಆಗುತ್ತೆ. ಸೊ ಇದಾದಮೇಲೆ ಏನು ಮಾಡಿದ್ದೀನಿ ನಾನು ಲಾಸ್ಟಲ್ಲಿ ಸಮ್ ಆಫ್ ದ ಅಪ್ಲಿಕೇಶನ್ಸ್, ಕೆಲವೊಂದು ಸಲ ಪ್ರತಿ ವರ್ಷ ನಾವು ಡೆಫಿನೇಷನ್ಸ್, ಐಸೋಮೆರಿಸಮ್ ಇವೇ ಕೇಳಿದ್ದೀನಿ ಅಂದ್ಬಿಟ್ಟು ಒಂದು ಸಲ ಲಾಸ್ಟಲ್ಲಿ ಅಪ್ಲಿಕೇಶನ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಎನಿ 3 ಅಂತ ಕೇಳಿಬಿಟ್ರೆ ಅವಾಗ ನಾವು ಓದಿಲ್ಲ, ಸರ್ ಹೇಳಿಲ್ಲ ಅಂತ. ಸೊ ಅದಕ್ಕೆ ಏನು ಮಾಡಿದ್ದೀನಿ, ಈ ಅಪ್ಲಿಕೇಶನ್ ಪಾಯಿಂಟ್ಸ್ ಒಂದೊಂದು ಸ್ಪೆಸಿಫಿಕಲಿ ಒಂದೊಂದು ಫೀಲ್ಡಲ್ಲಿ ಒಂದೊಂದು ಅಪ್ಲಿಕೇಶನ್. ಇದನ್ನೇ MCQ ಆಗೋ ಕೇಳ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗೋ ಕೇಳ್ಬೋದು, ಅಥವಾ 3 ಮಾರ್ಕ್ಸ್ ಕೂಡ ಕೇಳ್ಬೋದು. ಸೇರ್ in biological field, hemoglobin contains Fe2+ coordination complex which carries oxygen in blood. Analytical, EDTA is used as a complexometric titration to estimate hardness of water. ಕೆಲವೊಂದ್ಸಲಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳಿದ್ದಾರೆ ಆಲ್ರೆಡಿ ಇದನ್ನು. ಸೊ ಮೆಟಲರ್ಜಿ, ಸೊ EDTA is hexadentate ligand, ನೆನ್ಪಿಟ್ಕೊಳ್ಳಿ ಇದನ್ನು. Metallurgy, in extraction of gold and silver, cyanide forms soluble complexes like AuCN twice minus cyanide process. Medicine, cisplatin, platinum coordination compounds used as an anti-cancer drug. Very very important. ಇದು ಕ್ವಶನ್ MCQs ಆಲ್ರೆಡಿ ನೀಟಲ್ಲೂ ಕೂಡ ಕೇಳಿದ್ದಾರೆ, CETಲ್ಲೂ ಕೂಡ ಆಲ್ರೆಡಿ ಒಂದ್ಸಲಿ ಕೇಳಿದ್ದಾರೆ. In industry field, nickel is purified by forming nickel tetracarbonate in Mond's process. ಎಲೆಕ್ಟ್ರೋಪ್ಲೇಟಿಂಗ್ ಆರ್ ಫೋಟೋಗ್ರಫಿ ಇದನ್ನು ಕೇಳಿದ್ದಾನೆ. ಸೊ ಈ ಪ್ರಿಪೇರ್ಟ್ರಲ್ಲಿ ಕೇಳಿದ್ರೆ ಅನ್ಸುತ್ತೆ ಇದು. ಇನ್ ಫೋಟೋಗ್ರಫಿ, ಸಿಲ್ವರ್ ಬ್ರೋಮೈಡ್ ಡಿಸಾಲ್ವ್ಸ್ ಇನ್ Na2H2O3 ಫಾರ್ಮಿಂಗ್ Ag2O3 ಟ್ವೈಸ್ 3 ಕಾಂಪ್ಲೆಕ್ಸ್ ಆ್ಯಂಡ್ ಡ್ಯೂರಿಂಗ್ ಫಿಕ್ಸಿಂಗ್. ಇದು ಅಪ್ಲಿಕೇಶನ್. ಸೊ ಈ ರೀತಿ ಒಂದೊಂದು ಫೀಲ್ಡಲ್ಲಿ ಒಂದೊಂದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅಥವಾ ಕಾಂಪೌಂಡ್ಸ್ನ ಅಪ್ಲಿಕೇಶನ್. ಸೊ ಈ ಕ್ಲಾಸಿನ PDF ಏನಾದರೂ ನಿಮಗೆ ಬೇಕಾದರೆ ನಮ್ಮ ತೇಜ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಈ PDF ಫ್ರೀಯಾಗಿ ಅವೈಲೇಬಲ್ ಇರುತ್ತೆ. ಅಥವಾ ಈ PDF ಯು ಕ್ಯಾನ್ ಆಲ್ಸೋ ಟೆಕ್ಸ್ಟ್ ದಿಸ್ ನಂಬರ್ 9071455466. ಸೊ ಯಾರೆಲ್ಲ ಇನ್ನೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಇನ್ನೂ ಬೇರೆ ಬೇರೆ ಸಬ್ಜೆಕ್ಟಲ್ಲೂ ಕೂಡ ಈ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಸೊಲ್ಯೂಷನನ್ನು ನಾವು ರಿಲೀಸ್ ಮಾಡ್ತೀವಿ.